ಯೋಗಿ ಜೀವನ ಸತ್ಯಕಥೆ ಭಾಗ 1, 2, 3, 4 ಅಂತ ಸುದು ಭಾಗ 15ನೇ ಭಾಗ ಇರುತ್ತೆ. ಈಗಾಗಲೇ 14 ಭಾಗ ಮುಗಿದಿದೆ. ಲಲಿತಾ ಆನಂದ್ ಅವ್ರು ಕೇಳಿದ ಪ್ರಶ್ನೆಗೆ ನಾನು ಈಗ ಉತ್ತರ ಕೊಡ್ತೀನಿ. ನಾನು ಎಷ್ಟೋ ಗುರುಗಳು ನೋಡಿದ್ದೀನಿ ಚಿಕ್ಕ ಹುಡುಗಯಿಂದ. ನಾನು ಚಿಕ್ಕ ಹುಡುಗಲ್ಲಿ 8th ಸ್ಟ್ಯಾಂಡರ್ಡು ಅಂಥ ಟೈಮಲ್ಲೇ ಸಿದ್ಧಗಂಗಾ ಮಠಕ್ಕೆಲ್ಲ ಹೋಗಿದ್ದೀನಿ. ಶಿವಕುಮಾರ ಸ್ವಾಮೀಜಿ, ಗೌರಿಶಂಕರ ಸ್ವಾಮೀಜಿ. ಗೌರಿಶಂಕರ್ ಅಂದರೆ ಅವರು ಚಿಕ್ಕ ಸ್ವಾಮೀಜಿ, ಶಿವಕುಮಾರ ಸ್ವಾಮೀಜಿ ಅಂದರೆ ದೊಡ್ಡ ಸ್ವಾಮೀಜಿ. ಅವ್ರ ಹತ್ರ ಎಲ್ಲ ಹೋಗಿ ನಾನು ಆಶ್ರಮದಲ್ಲಿ ಫಸ್ಟ್ ಟೈಮ್ ನಾನು ಹೋದಾಗ ಸ್ವಾಮೀಜಿಗಳು ಗೌರಿಶಂಕರ ಸ್ವಾಮೀಜಿ ಸಿಕ್ಕಿದ್ರು. ಅವತ್ತು ಸಂಜೆ ಒಂದು 4 ಗಂಟೆಗೆ ಹೋಗಿದ್ದೆ ಅಲ್ಲಿ. ಅವಾಗ ನಾನು 8th ಸ್ಟ್ಯಾಂಡರ್ಡ್ ಅಷ್ಟೆ. ಎಷ್ಟು 8th. ತುಮಕೂರು ಏನು ಸಿದ್ಧಗಂಗಾ ಮಠ ಇದೆ ಅಲ್ಲಿ, ಅದನ್ನು ಕ್ಯಾತ್ಸಂದ್ರ ಅಂತಾರೆ. ಕ್ಯಾತ್ಸಂದ್ರ ಗೇಟ್ ಅಲ್ಲಿ ಗೌರಿಶಂಕರ್ ಸ್ವಾಮೀಜಿ ಸಿಕ್ಕಿದ್ರು. ಪಾಪ ಭಾಳ ಪ್ರೀತಿಯಿಂದ ಗೌರಿಶಂಕರ ಸ್ವಾಮೀಜಿ ನನಗೆ ಮಾತಾಡ್ಸಿದ್ರು, ಕೂರಿಸಿದ್ರು, ನನ್ನ ಕಷ್ಟ ಸುಖ ಕೇಳಿದ್ರು. ಊಟ ಆಯ್ತು ಅಂದರು, ತಿಂಡಿ ಆಯ್ತು ಅಂದರು, ಪ್ರಸಾದ ಆಯ್ತು ಅಂದರು. ಯಾರು? ಗೌರಿಶಂಕರ ಸ್ವಾಮೀಜಿ. ಭಾಳ ಚೆನ್ನಾಗಿ ನೋಡಿದ್ರು. ಅವ್ರ ರೂಮಲ್ಲಿ ಅವ್ರದ್ದೊಂದು ರೂಮ್ ಇರುತ್ತೆ, ಸ್ವಾಮೀಜಿದು ಪರ್ಸ್ನಲ್ ರೂಮು ಅಲ್ಲಿ. ಆಮೇಲೆ ನಾನು ಹೇಳಿದೆ, ನನಗೆ ತಪಸ್ಸಾಧನೆ ಮಾಡಬೇಕು, ದೇವ್ರನ್ನ ನೋಡಬೇಕು, ಅದಕ್ಕೆ ಬಂದಿದ್ದೀನಿ. ನೀವು ಕಲಿಸ್ಕೊಟ್ರೆ ನಾನು ಕಲ್ಕೊತೀನಿ. ನೀವು ಹೆಂಗೆ ಧ್ಯಾನ ಮಾಡೋದು, ತಪಸ್ಸು ಮಾಡೋದು ಹೇಳ್ಕೊಟ್ರೆ ನಾನು ಕಲ್ಕೊತೀನಿ ಇಲ್ಲೇ ಎತ್ಕೊಂಡು ಅಂದೆ. ಅವ್ರು ಕೇಳಿದ್ರು, ನಿನ್ನ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ನಾನು ಹೇಳಿದೆ, ನನ್ನ 2ನೇ ತರಗತಿಯಲ್ಲಿ ನಾನು ಇರೋವಾಗಲೇ ನಮ್ಮ ತಂದೆ ತೀರೋದ್ರು. ನಾನು 2ನೇ ತರಗತಿಯಲ್ಲಿ ಇರೋವಾಗ, 2nd ಸ್ಟ್ಯಾಂಡರ್ಡಲ್ಲಿ ನಾನು ಇರೋವಾಗ ನಮ್ಮ ತಂದೆ ತೀರೋದ್ರು. ಆಮೇಲೆ ನನ್ನ 6ನೇ ತರಗತಿನಲ್ಲಿ ತಾಯಿನ ಕಳ್ಕೊಂಡೆ. ನಮ್ಮ ಚಿಕ್ಕಪ್ಪ ಇದ್ದರು, ಪಾಪ ಅವರು ಹೆಲ್ಪ್ ಮಾಡೋರು ನನಗೆ. ನಮ್ಮ ಚಿಕ್ಕಪ್ಪ ಅಂದರೆ ನಮ್ಮ ತಂದೆ ಮೊದಲನೇ ಹೆಂಡ್ತಿ ತಂಗಿ ಗಂಡ. ಅವರು ರೈಲ್ವೆ ಡ್ಯೂಟಿಯಲ್ಲಿದ್ದರು, ಕೋಲಾರದಲ್ಲಿದ್ದರು. ಅವ್ರು ಸ್ವಲ್ಪ ಹೆಲ್ಪ್ ಮಾಡೋರು ನಮಗೆ. ಅವರು ತೀರೋಗ್ಬಿಟ್ರು. ಆ 7ನೇ ತರಗತಿಯಲ್ಲಿ ಅವರು ತೀರೋಗ್ಬಿಟ್ರು. ಆಮೇಲೆ ನಮಗೆ ದಿಕ್ಕೇ ತೋರಿಸ್ಲಿಲ್ಲ. ಆಮೇಲೆ ನಮ್ಮ ಚಿಕ್ಕಮ್ಮ ಏನು ಮಾಡೋದು ಪಾಪ, ಅವರು ನಮ್ಮ ಹತ್ರನೇ ಬಂದರು. ನಮ್ಮ ಚಿಕ್ಕಮ್ಮ ಅವ್ರ ಗಂಡ ತೀರೋದ್ಮೇಲೆ ನಮ್ಮ ಚಿಕ್ಕಮ್ಮ ಅವ್ರ ಅಮ್ಮ, ನಮ್ಮ ದೊಡ್ಡಮ್ಮ ಅವ್ರ ಅಮ್ಮ, ನಮ್ಮ ದೊಡ್ಡಮ್ಮ ನಮ್ಮ ಚಿಕ್ಕಮ್ಮ ಇಬ್ಬರು ಅಕ್ಕ ತಂಗಿರು. ಅವ್ರ ಅಮ್ಮ ಒಬ್ರು ಇದ್ರು, ಅಜ್ಜಿ ಆಯಮ್ಮನೂ ಇಲ್ಲೇ ಬಂದರು. ನಮ್ಮ ಸ್ವಂತ ತಾಯಿನ 6ನೇ ತರಗತಿಗೆ ನಾನು ಕಳ್ಕೊಬಿಟ್ಟೆ. ಈಗ ನಮ್ಮ ದೊಡ್ಡಮ್ಮ ತಂಗಿ, ಅವರಮ್ಮ, 3 ಜನ ಹೆಂಗಸರು, ನಾನು. ನಮ್ಮ ಅಣ್ಣ ಬೇರೆ ಕಡೆ ಇದ್ದ. ಅವನು ಯಾವುದೋ ಟ್ರೈನಿಂಗ್ ಅಂತ ಹೋಗಿದ್ದ, ರೈಲ್ವೆ ಡ್ಯೂಟಿದು. ₹1 ಆದಾಯ ಇಲ್ಲ, ಅವನಿಗೆ ದುಡ್ಡಿಲ್ಲ. ಇನ್ನು ನಮಗೆಲ್ಲಿ ಕೊಡ್ತಾನೆ. ಇನ್ನು ನಮ್ಮ ತಂಗಿ ಇದ್ದಾರೆ ಪಾಪ, ಅವ್ರು ಏನು ಮಾಡೋದು, ಚಿಕ್ಕವರು. ಒಂದು 13-14 ವಯಸ್ಸು ನನ್ನ ತಂಗಿಗೆ. ಏನು ಮಾಡೋಕ್ಕಾಗುತ್ತೆ. ತುಂಬ ಕಷ್ಟ, ಬಡತನ. ನಮಗೆ ₹1 ಆದಾಯ ಇಲ್ಲ, ಒಂದು ಆಸ್ತಿ ಇಲ್ಲ. ನಮ್ಮ ತಂದೆ ಕಾಲಕ್ಕೆ ಎಲ್ಲ ಆಸ್ತಿ ನಾಶ ಆಗಿತ್ತು. ನಮ್ಮ ತಂದೆಗೆ ಈ ಊರಲ್ಲಿ ಕೆಲವರು ಇದ್ದಾರೆ, ದೋಚವರು ಒಬ್ಬರು ಇದ್ದರು. ಒಬ್ಬ ವ್ಯಕ್ತಿ ಇದ್ದ, ಭಾಳ ಭಯಾನಕ ದೋಸ್ತಿದ್ದ. ಇವರಿಗೆ ₹100, ₹500 ಖರ್ಚು ಕೊಟ್ಬಿಡೋದು. ಅವ್ರದ್ದು ಆಸ್ತಿಗಳೆಲ್ಲ ಬರ್ಸ್ಕೊಬಿಡೋದು. ಇಲ್ಲ ಕುಡಿಯೋಕ್ಕೆ ಅಂತ ಕುಡ್ಸೋದು ಬಿಡು, ಅವ್ರಿಗೆ ಕುಡಿಸ್ಬಿಡೋದು. ಅವ್ರಿಗೆ ಕುಡಿಯೋ ಅಭ್ಯಾಸ ಇಲ್ಲಾಂದ್ರೂ ಅಭ್ಯಾಸ ಮಾಡಿಸ್ಬಿಡೋದು. ಕುಡಿಯೋ ಅಭ್ಯಾಸ ಇಲ್ಲಾಂದ್ರೂ ಕುಡಿಯೋ ಅಭ್ಯಾಸ ಮಾಡಿಸ್ಬಿಡೋದು. ಎಲ್ಲ ದೋಚ್ಬಿಡೋದು ಅವ್ರದ್ದು ಪಾಸ್ತಿಗಳೆಲ್ಲ. ಒಬ್ಬ ವ್ಯಕ್ತಿ ಆ ಥರ ಬೆಳೆದ. ಅದು ಹಿಂದಿನ ಪಾರ್ಟಲ್ಲಿ ಹೇಳಿದ್ದೀನಿ ನೋಡಿ. ಅವನಿಂದ ಇಡೀ ನಮ್ಮ ಮನೆಯೂ ಹೋಯ್ತು, ನಮ್ಮ ಆಸ್ತಿನೂ ಹೋಯ್ತು. ಲಾಸ್ಟಿಗೆ ಒಂದು ಮನೆ ಕೂಡ ನಮ್ಗೆ ಇಲ್ದರಾಗೋಯ್ತು, ಒಂದು ಆಸ್ತಿ ಇಲ್ದರಾಗೋಯ್ತು. 23 ಎಕರೆ ಇತ್ತು ನಮ್ಮ ತಾತನ ಕಾಲಕ್ಕೆ, ಅಜ್ಜಿ ಕಾಲಕ್ಕೆ. ನಮ್ಮಪ್ಪ ಎಲ್ಲ ಅವ್ರ ಜೊತೆ ಸೇರಿ ಕಳೆಬಿಟ್ಟ. ಒಂದು ರೀತಿಯಲ್ಲಿ ಅದು ನನಗೆ ಪ್ಲಸ್ ಪಾಯಿಂಟೇ. ಯಾವ ಮನುಷ್ಯ ನಮ್ಮ ಅಪ್ಪನ ಹತ್ರ, ನಮ್ಮ ತಂದೆ ಹತ್ರ ಎಲ್ಲ ಆಸ್ತಿ ಲೂಟಿ ಮಾಡ್ದ, ಆ ಮನುಷ್ಯ ಮಾಡಿದ್ದು ನನಗೆಷ್ಟೋ ಒಳ್ಳೆಯದಾಯಿತು. ಆತ ಸ್ವಾರ್ಥಕ್ಕಾಗಿ ದೋಚದ. ಅದು ಹಿಂದಿನ ಪಾರ್ಟಲ್ಲಿ ಹೇಳಿದ್ದೀನಿ. ಇವತ್ತು ಆತನಿಗೆ ನಾನು 2 ಕೈ ಎತ್ತಿ ಮುಗಿಬೇಕಾಗ್ತದೆ. ಯಾಕೆ ಗೊತ್ತಾ, ನಾನೇನಾದರೂ ಆಸ್ತಿ ಪಾಸ್ತಿ ನಮ್ಮೂರಲ್ಲಿ ಇದ್ದಿದ್ರೆ ನಾನು ವ್ಯವಸಾಯ ಮಾಡಿಕೊಂಡು ಅದರಲ್ಲೇ ಮುಂದುವರಿತಾ ಇದ್ದೆ. ಸದ್ಯಕ್ಕೆ ಯಾವ ಆಸ್ತಿ ಇರಲಿಲ್ಲ. ಅದಕ್ಕೆ ನಾನು ಏನೋ ಒಂದು 10th ಹಾಸ್ಟ್ಲಲ್ಲಿ ಓದಿದೆ. 6ನೇ ತರಗತಿಯಿಂದ 10th ಹಾಸ್ಟ್ಲಲ್ಲಿ ಓದಿದೆ. ಆಮೇಲೆ ಅಲ್ಲಿ ಕಾಲೇಜು ಇರಲಿಲ್ಲ, ಬೇರೆ ಊರಿಗೆ ಹೋಗಬೇಕು, ಕೋಲಾರಕ್ಕೆ, ತಾಲೂಕು ಲೆವೆಲ್, ಜಿಲ್ಲೆ ಲೆವೆಲ್. ಅಲ್ಲಿ ಹಾಸ್ಟ್ಲಿಗೆ ಟ್ರೈ ಮಾಡಿದೆ, ಕಾಲೇಜಿಗೆ ಸೇರ್ಕೊಬಿಟ್ಟೆ. ಫಸ್ಟ್ PUC PCMB. ಹಾಸ್ಟ್ಲಲ್ಲಿ ಸೀಟ್ ಸಿಗಲಿಲ್ಲ. 2.5 ತಿಂಗಳಾಯಿತು ಹಾಸ್ಟ್ಲಲ್ಲಿ ಸೀಟ್ ಸಿಗಲಿಲ್ಲ. ಇನ್ನೇನು ಮಾಡೋದು.
ನಮ್ಮ ಹಳ್ಳಿಯಿಂದ 25 ಕಿಲೋಮೀಟ್ರ್ ಆಗುತ್ತೆ ಹೋಗೋಕ್ಕೆ, ಬರೋಕ್ಕೆ 25. ಬೆಳಗ್ಗೆ 7 ಗಂಟೆಗೆ ಬಸ್ಗೆ ಹೋಗಬೇಕು. ಅದು ನಮ್ಮ ಹಳ್ಳಿಯಲ್ಲಿ ಬಸ್ ಬರೋಲ್ಲ, ಪಕ್ಕದ ಊರಿಗೆ ಹೋಗಬೇಕು. 2 ಕಿಲೋಮೀಟ್ರ್ ದೂರ ಹೋಗಬೇಕು, 2 ಕಿಲೋಮೀಟ್ರ್ ಬರಬೇಕು, 2 ಕಿಲೋಮೀಟ್ರ್ ಹೋಗಬೇಕು. ಬೆಳಗ್ಗೆ 7 ಗಂಟೆಗೆ ಅಲ್ಲಿರಬೇಕು. ಅಷ್ಟೊತ್ತು ಅಡುಗೆ ಮಾಡೋದು ಯಾರು? ನಮ್ಮ ದೊಡ್ಡಮ್ಮ ಇದ್ದಾರೆ, ನಮ್ಮ ತಂದೆ ಮೊದಲನೇ ಹೆಂಡ್ತಿ. ಅಡುಗೆ ಮಾಡಬೇಕಲ್ಲ, ಹಣ ಇಲ್ಲ, ತಿನ್ನೋಕ್ಕೆ ಗತಿ ಇಲ್ಲ, ಕೂಲಿ ಇಲ್ಲ. ಕೂಲಿ ಮಾಡೋದು ಯಾರೋ ಕೂಲಿ ಕರೆದ್ರೆ ಕೂಲಿಗಳು ಸಿಗೋಲ್ಲ, ಕೆಲಸಗಳು ಸಿಗೋಲ್ಲ. ಅವಾಗ ನಿರುದ್ಯೋಗ ಸಮಸ್ಯೆ ಅಷ್ಟೊಂದಿದೆ. ಅದು ಹೆಂಗೆ ನಾವು ತುಂಬ ಕಷ್ಟ. ಅಪ್ಪಿತಪ್ಪಿ ಎಲ್ಲೋ ಒಂದು ಕಡೆ ಕೂಲಿ ಸಿಕ್ಕಿದ್ರೆ, ಅದರಲ್ಲೂ ಒಂದು ಎಮ್ಮೆ ಇತ್ತು ನಮ್ಮ ಚಿಕ್ಕಮ್ಮ, ಒಂದು 2 ಎಮ್ಮೆ ಇಟ್ಕೊಂಡಿದ್ರು. ಒಂದು ಎಮ್ಮೆ ಎಲ್ಲೋ ಸ್ವಲ್ಪ ಹಾಲು ಬರೋದು, ಅದನ್ನು ಡೈರಿಗೆ ಹಾಕಿ ಸ್ವಲ್ಪ ಹಣ ಬಂದಿದ್ರಲ್ಲಿ ಜೀವನ. ಅದಕ್ಕೆ ನಾನು ಹಾಸ್ಟ್ಲಲ್ಲೇ ಜೀವನ ಮಾಡಿದೆ. ಆಮೇಲೆ ಕಾಲೇಜ್ನಲ್ಲಿ ಓದೋಕ್ಕಾಗಲಿಲ್ಲ, ಹಾಸ್ಟೆಲ್ ಸೀಟ್ ಸಿಗಲಿಲ್ಲ, ಕಾಲೇಜ್ ಬಿಟ್ಬಿಟ್ಟೆ. 2.5 ತಿಂಗಳು ಹೋಗಿದ್ದೆ ಕಾಲೇಜ್ಗೆ, ಅಷ್ಟೇ ಬಿಟ್ಬಿಟ್ಟೆ. PCMB ತೊಗೊಂಡಿದ್ದೆ, ಬಿಟ್ಬಿಟ್ಟೆ. ಆಮೇಲೆ ಒಂದು 6-7 ತಿಂಗಳು ನಮ್ಮ ಹಳ್ಳಿಯಲ್ಲೇ ಟೈಮ್ ಪಾಸ್. ಆಮೇಲೆ ಯಾರೊಬ್ಬ ನಮ್ಮ ಹಾಸ್ಟೆಲ್ ಫ್ರೆಂಡು ನನಗಿಂತ ದೊಡ್ಡವನ ವಯಸ್ಸಿನಲ್ಲೇ, ಅವನು ಸಿಗ್ದ. ಬೆಂಗಳೂರಲ್ಲಿ ಯಾವುದೋ ಒಂದು ಕೆಲಸಕ್ಕೆ ಕರ್ಕೊಂಡೋದ. ಕೋಡಿಯಸ್ ಫ್ಯಾಕ್ಟ್ರಿ, ಕನಕಪುರ, ಅಮೃತ್ ನಗರ ಅಂತ ಬರುತ್ತೆ. ಕೋಣಕುಂಟೆ ಕ್ರಾಸ್, ಅಲ್ಲಿಂದ ಅಮೃತ್ ನಗರ ಬರುತ್ತೆ. ಕೋಡಿಯಸ್ ಫ್ಯಾಕ್ಟ್ರಿಗಳಿರುತ್ತೆ. ಅಲ್ಲಿ ಒಂದು ಮನೆಗೆ ಸೀಟ್ಗಳೆಲ್ಲ ಫಿಟ್ ಮಾಡೋದು. ಮನೆಗೆ ಅವ್ರದ್ದೇ ದೊಡ್ಡ ಗೋಡನ್ಗಳು ರೆಡಿ ಆಗುತ್ತೆ. ಶೆಡ್ಡುಗಳು ಅವ್ರದ್ದೇ ರೆಡಿ ಮಾಡ್ತಾರೆ. ಶಾಮಿಲ್ಲು, ಅಲ್ಲೊಂದು ಶಾಮಿಲ್ ಇದೆ, ನರ್ಸರಿ ಇದೆ ಅಮೃತ್ ನಗರದಲ್ಲಿ. ಅಲ್ಲಿ ಅವ್ರದ್ದು ಅವ್ರದ್ದೇ ಶೆಡ್ಡುಗಳು, ಫ್ಯಾಕ್ಟ್ರಿಗಳು. ಅದಕ್ಕೆ ಸೀಟ್ ಫಿಟ್ ಮಾಡೋ ಕೆಲಸ ಒಂದು ವಾರ ಮಾಡಿದೆ. ಅನಂತರ ಕಾರಣಾಂತರದಿಂದ ಅಲ್ಲಿ ಬಿಡಬೇಕಾಯ್ತು. ನಮ್ಮಣ್ಣ ನನ್ನನ್ನು ಕರ್ಸ್ಕೊಬಿಟ್ಟ. ಅವನಿಲ್ಲಿ ಬೆಂಗಳೂರಲ್ಲಿ ಮಾದೇವಪುರದಲ್ಲಿದ್ದ, ಸಿಂಗನಪಾಳ್ಯ ಪಕ್ಕದಲ್ಲಿ. ಅಲ್ಲಿಗೆ ಕರ್ಸ್ಕೊಬಿಟ್ಟ. ನನಗೂ ಸೀಮೆಣ್ಣೆ ಬೇಕಾಗಿತ್ತು, ಕೆರೋಸಿನ್. ಅಲ್ಲಿಗೆ ಹೋಗಿದ್ದೆ. ಅವನು ಅಲ್ಲೇ ಇಡ್ಸ್ಕೊಬಿಟ್ಟ ನನ್ನ. ಇನ್ಮೇಲೆ ಅಲ್ಲಿ ಹೋಗ್ಬೇಡ ನೀನು, ಇಲ್ಲೇ ಸೆಕ್ಯೂರಿಟಿ ಕೆಲಸ ಕೊಡಿಸ್ತೀನಿ ಅಂತ. ಸಿಂಗನಪಾಳ್ಯದಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಜನರಲ್ ಪೌಂಡ್ರೀಸ್ ಪ್ರೈವೇಟ್ ಲಿಮಿಟೆಡ್, ಏನು ಹೇಳಿದ್ನೆ? ಜನರಲ್ ಪೌಂಡ್ರೀಸ್ ಪ್ರೈವೇಟ್ ಲಿಮಿಟೆಡ್ ಅಂದರೆ ಮೋಟ್ರ್ಗಳು ಬರುತ್ತಲ್ಲ, ಕಪ್ಲಿಂಗ್ ಮೋಟ್ರು. ನೀವು ಮನೆಗಳ ಸಂಪಿಂದ ಮನೆ ಮೇಲೆ ನೀರು ಎತ್ತಿರಲ್ಲ, ಚಿಕ್ಕ ಮೋಟ್ರುಗಳು ಅಂಥವು. ಅದಕ್ಕಿಂತ ದೊಡ್ಡ ಮೋಟ್ರುಗಳು, ಸಂಪಿಂದ ನೀರು ಎತ್ತಿರಲ್ಲ ಮನೆ ಮೇಲೆ, ಟ್ಯಾಂಕ್ಗೆ, ಸಿಂಟೆಕ್ ಟ್ಯಾಂಕ್ಗೆ. ಆ ಥರ ಚಿಕ್ಕ ಮೋಟ್ರುಗಳಿಂದ ದೊಡ್ಡ ಮೋಟ್ರುಗಳು ತಯಾರು ಮಾಡ್ತಾರೆ ಆ ಫ್ಯಾಕ್ಟ್ರಿ. ಅಲ್ಲಿ ನಾನು ವಾಚ್ಮನ್ ಆಗಿ ಸೇರಿಕೊಂಡೆ. ನಮ್ಮ ಅಣ್ಣ ಕೊಡಿಸ್ದ. ಅಲ್ಲೊಂದು 3-4 ತಿಂಗಳು ಕೆಲಸ ಮಾಡಿದೆ. 3-4 ತಿಂಗಳು ನಾನು ಕೆಲಸ ಮಾಡಿದೆ. ಅಲ್ಲಿ ಧನಂಜಯ ಅಂತ ಒಬ್ಬ ವ್ಯಕ್ತಿ ಇದ್ದ. ಆತನ ವಯಸ್ಸಾಗ್ಬಿಟ್ಟಿದೆ, ಒಂದು ಕೂದಲು ಕೂಡ ಕಪ್ಪಗೆ ಅಲ್ಲೆಲ್ಲ ಬೆಳಗಾಗಿದೆ. ಫ್ಯಾಕ್ಟ್ರಿಯಲ್ಲಿ ಒಬ್ಬ ಒಳ್ಳೆ ಸೂಪರ್ವೈಸರ್ ಥರ. ಆತ ನನ್ನನ್ನು ಮಾತಾಡ್ಸೋನು. ನನಗೆ ಒಂದಿನ ಕೇಳ್ದೆ, ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ನಾಗರಾಜ. ಓಕೆ. ಯಾವ ಊರು? ಕೋಲಾರ ಜಿಲ್ಲೆ. ಓಕೆ. ಎಷ್ಟು ಓದಿದೆಯಾ? ಫಸ್ಟ್ PUC ಓದಿದ್ದೀನಿ ಅಂದೆ. ಇಲ್ಲ, 10th ಪಾಸ್ ಆಗಿದೆ ಅಂದೆ. ಫಸ್ಟ್ PUC 2.5 ತಿಂಗಳಾಗಿದೆ. ಸರಿ, ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ವಾಚ್ಮ್ಯಾನ್ ಕೆಲಸಕ್ಕೆ ಯಾಕೆ ಬಂದಿದೀಯಾ? ನನಗೆ ನೋಡು, ಕೂದಲೆಲ್ಲ ನರ್ತೋಗಿದೆ. ನಾನು ಒಳ್ಳೆ ಮಿಷಿನಿಸ್ಟ್. ನಾನಿಲ್ಲಿ ಒಳ್ಳೆ ಲೇಬರ್, ಕೆಲಸಗಾರ ಈ ಫ್ಯಾಕ್ಟ್ರಿಯಲ್ಲಿ. ಸುಮಾರು ಇಲ್ಲಿ ನಾನು 40 ವರ್ಷಗಳಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾನು ಚಿಕ್ಕ ವಯಸ್ಸಿಗೆ ಈ ಕೆಲಸದಲ್ಲಿ ಸೇರಿಕೊಂಡಿಲ್ಲ. ಈಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ನಾನು ಒಂದಿನ ನಾನು ಫ್ಯಾಕ್ಟ್ರಿಗೆ ರಜಾ ಆಗಿಬಿಟ್ರೆ ನಮ್ಮ ಫೋರ್ಮ್ಯಾನ್ ಇದ್ದಾನಲ್ಲ, ಇನ್ಚಾರ್ಜರು, ಫೋರ್ಮ್ಯಾನ್, ಆತ ಓಡೋಡಿ ನಮ್ಮ ಮನೆ ಹತ್ರ ಬರ್ತಾನೆ. ಏನಕ್ಕೆ? ನನ್ನನ್ನು ಕರ್ಕೊಂಡು ಬರೋಕ್ಕೆ. ರಜಾ ಆಗಬೇಡ ಅಂತ. ಅಷ್ಟು ಡಿಮ್ಯಾಂಡ್ ನನಗಿದೆ. ನನಗೆ ಸೆಲ್ಯೂಟ್ ಹೊಡಿತಾನೆ ನಮ್ಮ ಮ್ಯಾನೇಜರು, ನಮ್ಮ ಫೋರ್ಮ್ಯಾನ್. ಅಷ್ಟು ಕೆಪಾಸಿಟಿ ಇದೆ ನನಗೆ. ಯಾಕೆ ಹೇಳು? ನಾನೊಬ್ಬ ಒಳ್ಳೆ ಮಿಷಿನಿಸ್ಟು, ಒಬ್ಬೊಳ್ಳೆ ನಾನು ಕೆಲಸಗಾರ. ನಾನೇನೋ ಬರಲಿಲ್ಲ ಅಂದರೆ ಕೆಲಸ ನಿಂತೋಗುತ್ತೆ. ಆಮೇಲೆ ಬೇರೆಯವ್ರ ಕೆಲಸ ನಿಂತಾಗುತ್ತೆ. ಅವ್ರವ್ರ ಕೆಲಸ ಅವ್ರು ಮಾಡ್ಬೇಕು ಫ್ಯಾಕ್ಟ್ರಿಯಲ್ಲಿ. ಒಬ್ಬರು ಬಂದಿಲ್ಲ ಅಂದರೆ ಇನ್ನೊಬ್ಬರು ತೊಂದರೆ ಆಗುತ್ತೆ, ಅವ್ರು ಬಂದಿಲ್ಲ ಅಂದರೆ ಇನ್ನೊಬ್ಬರು ತೊಂದರೆ ಆಗುತ್ತೆ. ಅದಕ್ಕೆ ಭಯ ಬಿದ್ದು ನಮ್ಮ ಮ್ಯಾನೇಜರು, ನಮ್ಮ ಇನ್ಚಾರ್ಜರು ಓಡೋಡಿ ಬರ್ತಾರೆ ನಮ್ಮ ಮನೆ ಹತ್ರ ನಾನು ಕರ್ಕೊಂಡು ಹೋಗೋಕ್ಕೆ. ಆದರೆ ನೀನು ವಾಚ್ಮ್ಯಾನ್, ನಿನ್ನ ವಯಸ್ಸೆಷ್ಟು? ನನ್ನ ವಯಸ್ಸೆಷ್ಟು? ನಾನು ಕೆಲಸ ಮಾಡ್ತಾಯಿದ್ದೀನಿ, ನನಗೆಷ್ಟು ವಯಸ್ಸಾಗಿದೆ. ನೀನು ವಾಚ್ಮ್ಯಾನ್ ಕೆಲಸ ಮಾಡ್ತಾಯಿದ್ದೀಯಾ, ಸೆಕ್ಯೂರಿಟಿ ಕೆಲಸ. ಅದೇ ಸೆಕ್ಯೂರಿಟಿ ಕೆಲಸ ಯಾರು ಮಾಡಬೇಕಾಗಿರೋದು? ಏನೂ ಕೈಲಾಗ್ದಾರೆ, ದುಡಿಲಿಕ್ಕಾಗಲ್ಲ, ಶಕ್ತಿ ಇಲ್ಲ, ವಯಸ್ಸಾಗಿದೆ. ಆವಾಗ ವಾಚ್ಮ್ಯಾನ್ ಕೆಲಸ ಮಾಡಬೇಕು, ಎಲ್ಲೋ ಒಂದು ಕಡೆ ಕೂತ್ಕೊಂಡು, ಅಲ್ವಾ? ನಿನಗೆ ದುಡಿಯೋ ವಯಸ್ಸು ಇನ್ನೂ 19 ವಯಸ್ಸು. ಎಷ್ಟು? 18-19 ವಯಸ್ಸು ನಿಂದು. ಹಾಂ,
ನೀನು ವಾಚ್ಮನ್ ಕೆಲಸ ಮಾಡ್ತಾಯಿದ್ದಿಲ್ಲ, ಎಷ್ಟರ ಮಟ್ಟಿಗೆ ನಿನಗೆ ಸರಿ ಅನಿಸುತ್ತೆ? ನಾನು ಹಿಂಗೆ ಹೇಳ್ತೀರಂದು ನೀನು ಬೇಜಾರು ಮಾಡ್ಕೊಬೇಡ, ಕೆಲಸನೂ ಬಿಡಬೇಡ ಅಂತ ಹೇಳ್ದೆ. ಆ ವ್ಯಕ್ತಿ ಹಂಗೆ ಹೇಳಿದ ತಕ್ಷಣ ನಾನು ಹೇಳ್ಬಿಟ್ಟೆ, ಆಯ್ತು ಸರ್ ನಾನು ಬಿಟ್ಬಿಡ್ತೀನಿ ಕೆಲಸ, ಬೇರೆ ಕಡೆ ಸೇರ್ಕೊಂಡ್ಬಿಡ್ತೀನಿ, ನಾನು ಕೆಲಸ ಕಲಿತೀನಿ ಅಂದೆ. ಬೇಡ ಬೇಡ ಬೇಡ, ಈ ಕೆಲಸ ಮಾಡು, ಪಾಪ ಹಳ್ಳಿಯಿಂದ ಬಂದಿದೆಯಾ, ನಿಮ್ಮ ಮನೇಲಿ ಏನು ಪರಿಸ್ಥಿತಿ ಇದೆಯೋ, ಏನು ಕಷ್ಟ ಇದೆಯೋ ನನಗೆ ಗೊತ್ತಿಲ್ಲ, ನೀನು ಈ ಜೀವನೋಪಾಯಕ್ಕೆ ಬಂದಿದೆಯಾ ಬೆಂಗಳೂರಿಗೆ, ಮಾಡು, ಸ್ವಲ್ಪ ದಿನ ಮಾಡು, ಸೆಕ್ಯೂರಿಟಿ ಕೆಲಸ ಮಾಡು, ಆಮೇಲೆ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸ ಕಲ್ಕೊ, ಟರ್ನಿಂಗ್ ಕೆಲಸನೋ, ಡ್ರಿಲ್ಲಿಂಗ್ ಕೆಲಸನೋ, ಗ್ರೈಂಡಿಂಗ್ ಕೆಲಸನೋ, ಮಿಷಿನಿಸ್ಟೋ, ಏನೋ ಒಂದು ಕಂಪ್ರೆಸರು, ಏನೋ ಒಂದು ಕೆಲಸ ಕಲ್ಕೊ, ಆಮೇಲೆ ಈ ಕೆಲಸ ಬಿಡು ಅಂತ ಐಡಿಯಾ ಕೊಟ್ಟ. ಅದೇ ಪ್ರಕಾರ ನಾನು ಆಮೇಲೆ ತುಂಬ ಟ್ರೈ ಮಾಡಿದೆ, ತುಂಬ ಕಷ್ಟಗಳು ಪಟ್ಟೆ ಬಿಡ್ರಿ, ತುಂಬ ಅವಸ್ಥೆಗಳು ಪಟ್ಟೆ ಕೆಲಸ ಕಲಿಯೋಕ್ಕೆ. ಸುಮಾರು ಒಂದು 5-6 ವರ್ಷ ಆಯಿತು. ಆಮೇಲೆ ಕೆಲಸನೂ ಕಲಿತೆ ಬೇರೆ ಕಡೆ ಎಲ್ಲ, ವಾಚ್ಮ್ಯಾನ್ ಕೆಲಸ ಮಾಡಿದೆ, ಮನೆಯಲ್ಲಿ ಟ್ಯೂಷನ್ ಮಾಡಿದೆ, ರಾತ್ರಿ ಹೊತ್ತು ವಾಚ್ಮ್ಯಾನಲ್ಲಿ ಕೆಲಸ ಮಾಡಿದೆ, ವರ್ಕ್ಶಾಪ್ಗಳಲ್ಲಿ ಕೆಲಸ ಮಾಡಿದೆ, ಎಲ್ಲೆಲ್ಲೋ ಏನೇನೋ ಕಷ್ಟಗಳು ಪಟ್ಟೆ ಬಿಡ್ರಿ. ಲಾಸ್ಟಿಗೆ ಒಬ್ಬ ಟರ್ನರ್ ಆದೆ ನಾನು, ಲೇತ್ ಮಿಷಿನ್ ಟರ್ನರ್ ಆದೆ, ವೆಲ್ಡಿಂಗ್ ಮಿಷಿನ್ ಒಳ್ಳೆ ಆಪ್ರೇಟ್ರು, ಸ್ಕಿಲ್ಡ್ ಡ್ರಿಲ್ಲರ್ ಆದೆ, ಡ್ರಿಲ್ಲಿಂಗ್ ಮಿಷಿನು, ವೆಲ್ಡಿಂಗಲ್ಲಿ ಸ್ವಲ್ಪ ರಫ್ ಜಾಬು, ಗ್ರೈಂಡಿಂಗಲ್ಲಿ, ಆಮೇಲೆ ಗ್ಯಾಸ್ ಕಟ್ರು, ಟರ್ನಿಂಗು ಎಲ್ಲ ರಫ್ ಜಾಬು. ಆದರೆ ಡ್ರಿಲ್ಲಿಂಗಲ್ಲಿ ಮಾತ್ರ ಒಳ್ಳೆ ಸ್ಕಿಲ್ಡು. ಅಶೋಕ ಲೈಲ್ಯಾಂಡ್ ಬಸ್ಸು, ಅಶೋಕ ಲೈಲ್ಯಾಂಡ್ ಲಾರಿಗಳು, ವೆಹಿಕಲ್ಸ್ಗೆ ನಮ್ಮದೇ ಸಪ್ಲೈ ಇತ್ತು. ನಾನು ಒಳ್ಳೆ ಡ್ರಿಲ್ಲರ್ ಆಗಿದೆ, ಕೆಲವು ಕಾಂಪೊನೆಂಟ್ಸ್ ಐಟಮ್ಸ್ ಎಲ್ಲ ರೆಡಿ ಮಾಡಿ ಕಳಿಸೋರಲ್ಲಿ ಪಾರ್ಟ್ಸ್. ಆದರೆ ಅಲ್ಲಿ ಕೆಲಸ ಕಲಿತೆ, ವರ್ಕ್ಶಾಪ್ ಹಾಕೋಕ್ಕೆ ದುಡ್ಡಿಲ್ಲ, ಯಾಕೆಂದರೆ ನಮ್ಮ ಚಿಕ್ಕಮ್ಮ ನಮ್ಮಮ್ಮ ಅಜ್ಜಿ ಇರೋದು, ವರ್ಕ್ಶಾಪ್ ಹಾಕೋಕ್ಕೆ ಲಕ್ಷ ಬಗ್ಗೆ ಎಲ್ಲಿದೆ, ನೋ ಮತ್ತು ಟೈಮ್ ಪಾಸ್ ಒಂದಷ್ಟು ದಿನ, 5-6 ವರ್ಷ ಕೆಲಸ ಕಲಿತು ತಿರ್ಗಾ ಟೈಮ್ ಎಷ್ಟು. ಆಮೇಲೆ ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಹೋದೆ ಟ್ರೈನಿಂಗ್ಗೆ, ರೇಡಿಯೋ ಟಿ ವಿ ಟ್ರೈನಿಂಗ್ ಹೋದೆ. ಅದಕ್ಕೂ ಒಂದು ದೊಡ್ಡ ಕಥೆ ಇದೆ, ಹಿಸ್ಟ್ರಿ ಇದೆ, ದೊಡ್ಡ ಹಿಸ್ಟ್ರಿನೇ ಇದೆ ಆ ಟ್ರೈನಿಂಗ್ ಹೋಗ್ಬೇಕಾದ್ರೆ. ಏನು ಆ ಟ್ರೈನಿಂಗು, ನಾನು ಹಳ್ಳಿಯಲ್ಲಿದ್ದೆ, 10th ಚಿಕ್ಕ ಹುಡುಗ, ಒಂದು 6ನೇ ತರಗತಿ 7ನೇ ತರಗತಿಯಲ್ಲಿರೋವಾಗ ಕಥೆ ಇದು. ನಮ್ಮ ಹಳ್ಳಿಯಲ್ಲಿ ಎಮ್ ನಾರಾಯಣಪ್ಪ ಅಂತ ಹೇಳಿ, ನೀವು ಮಾದಿಗ ಅಂತಿರಲ್ಲ ಹೇಳಿ, ಆ ಜನಾಂಗ, ತುಂಬ ಒಳ್ಳೆ ಮನುಷ್ಯ, ನನಗೆ ತುಂಬ ಆತ ಮದುವೆ ಮಾಡ್ಕೊಂಡ, ಇಲ್ಲಿ ಚಿಂತಾಮಣಿ ಅಂತಿದೆ ಅಲ್ಲಿ ಮದುವೆ ಮಾಡ್ಕೊಂಡ. ಅವ್ರ ಹೆಂಡ್ತಿ ಮನೆಯವರು ಕ್ರಿಶ್ಚಿಯನ್ರು, ಅಂದರೆ ಈತ ಕ್ರಿಶ್ಚಿಯನ್ ಮನೆಯಲ್ಲಿ ಮದುವೆ ಮಾಡ್ಕೊಂಡ. ಆಮೇಲೆ ಈತ ಕೂಡ ಕ್ರಿಶ್ಚಿಯನ್ ಧರ್ಮಕ್ಕೆ ಕನ್ವರ್ಟ್ ಆಗಿಬಿಟ್ಟ. ಇವ್ರ ಮನೆಗೆ, ನಮ್ಮ ಹಳ್ಳಿಯಲ್ಲಿ ಇವ್ರ ಮನೆಗೆ ಆಗ ಯಾರ್ಯಾರೋ ಕ್ರಿಶ್ಚಿಯನ್ ಮಿಷನರಿ ಅವರು ಬರೋರು. ಅವರು ಬಂದು ಸಾಕಷ್ಟು ಬುಕ್ಕುಗಳು ಕ್ರೈಸ್ತ ಧರ್ಮದ ಬಗ್ಗೆ ಸಾಕಷ್ಟು ಗ್ರಂಥಗಳು, ಕಥೆಗಳು, ಪುಸ್ತಕಗಳು. ಹಾಗೆ ನಮ್ಮ ಹಳ್ಳಿಯಲ್ಲಿ ಆವಾಗವಾಗ ಒಂದೊಂದು ಸಿನಿಮಾ ತೋರಿಸೋರು, ಸಿನಿಮಾ ಚಿಕ್ಕ ಸಿನಿಮಾ ತೋರಿಸೋರು. ಒಂದು ಸ್ಕ್ರೀನ್ ಹಾಕ್ಬಿಟ್ಟು ಗೋಡೆಗೆ ಒಂದು ಪ್ರೊಜೆಕ್ಟ್ರಲ್ಲಿ ತಗೊಂಡು ಬಂದು ಸಿನಿಮಾ ತೋರಿಸೋರು. ಏನರ ಬಗ್ಗೆ, ಕ್ರೈಸ್ತ ಧರ್ಮದ ಬಗ್ಗೆ ನನಗೆ ತುಂಬ ಆಸಕ್ತಿ, ತುಂಬ ಪುಸ್ತಕಗಳು ಓದಿದೆ, ತುಂಬ 6, 7ನೇ ತರಗತಿ 8ನೇ ತರಗತಿ ಒಳಗೆ ತುಂಬ ಪುಸ್ತಕಗಳು ಓದಿದೆ, ತುಂಬ ಪುಸ್ತಕಗಳು ಓದ್ಬಿಟ್ಟೆ. ಒಂದು 7ನೇ ತರಗತಿ ಒಳಗೇ, 6ರಿಂದ 7ನೇ ತರಗತಿ ಒಳಗೆ ಕೇವಲ 1.5 ವರ್ಷದಲ್ಲಿ ಪುಸ್ತಕಗಳು ಸಖತ್ತಾಗಿ ಓದಿ ನಿದ್ರೆ ಕೆಟ್ಬಿಟ್ಟೆ. ಹಾಸ್ಟ್ಲಲ್ಲಿದ್ದೆ, ಹಾಸ್ಟ್ಲಲ್ಲಿ ಫೈಲ್ ಆಗಿಬಿಟ್ರೆ ಹಾಸ್ಟ್ಲಿಂದ ಓಡಿಸ್ಬಿಡ್ತಾರೆ, ಅದಕ್ಕೆ ಭಯ ಬಿದ್ದಾಗಲೂ ರಾತ್ರಿ ನಾನು ಸಬ್ಜೆಕ್ಟ್ಗಳು ಓದ್ತಾ ಇದ್ದೆ. ಪ್ರತಿ ವರ್ಷ ಪಾಸಾಗಬೇಕಲ್ಲ, ಇಲ್ಲಾಂದರೆ ಓಡಿಸ್ಬಿಡ್ತಾರೆ ಅವರು. ಓಡಿಸ್ಬಿಟ್ರೆ ಆಮೇಲೆ ನಮ್ಮ ಮನೇಲಿ ಊಟ ಇಲ್ಲ, ತಿನ್ನೋಕ್ಕೆ ಗತಿಯಲ್ಲ, ಆಮೇಲೆ ಏನು ಮಾಡೋದು ನಾನು? ಅದಕ್ಕೆ ಅದು ಕಷ್ಟಪಟ್ಟು ಓದೇನೆ. ಜೊತೆಗೆ ಕ್ರೈಸ್ತ ಪುಸ್ತಕಗಳು ಓದೇನೆ. ಕಣ್ಣಿನ ನೋವು ಬಂದುಬಿಡುತ್ತೆ, ಕಣ್ಣಿನ ನೋವು ಫುಲ್ ಹೀಟ್ ಆಗಿಬಿಡುತ್ತೆ, ಬಾಯೆಲ್ಲ ಫುಲ್ ಸಣ್ಣ ಆಗಿಬಿಟ್ಟೆ ನಾನು. ಆವತ್ತು ಸಣ್ಣ ಆಗಿದ್ದು. ಮತ್ತು ಜಪ ತಪ ಧ್ಯಾನ ಹೆಚ್ಚಾಗಿ ಮಾಡ್ತಿದ್ದೆ. ರಾತ್ರಿ 11:30 12 ಗಂಟೆಗೆ ಮಲಗ್ತಿದ್ದೆ, ಬೆಳಗ್ಗೆ 3:00 ಎದ್ಬಿಡ್ತಾಯಿದ್ದೆ. ಓದೋದು, ಧ್ಯಾನ ಮಾಡೋದು, ಜಪ ಮಾಡೋದು, ಪೂಜೆ ಮಾಡೋದು, ತಣ್ಣೀರು ಸ್ನಾನ ಮಾಡೋದು, ಯೋಗ ಮಾಡೋದು, ಕರಾಟೆ ಕಲಿಯೋದು, ಇತ್ಯಾದಿ. ಕ್ರೈಸ್ತ ಧರ್ಮ ಅಧ್ಯಯನ ಮಾಡಿದೆ ಫಸ್ಟ್ ಟೈಮ್, ಜೊತೆಗೆ ಇಸ್ಲಾಂ ಧರ್ಮ, ಆಮೇಲೆ ಬೌದ್ಧ ಧರ್ಮ, ಆಮೇಲೆ ಹಿಂದೂ ಧರ್ಮ. ಈಗ ಗೊತ್ತಾಯ್ತಾ ನೋಡ್ರಿ ಎಷ್ಟು ಚೆನ್ನಾಗಿದೆ ಕಥೆನಂತಲ್ಲ.
ಫಸ್ಟು ಕ್ರೈಸ್ತ ಧರ್ಮ ಅಧ್ಯಯನ ಮಾಡಿದೆ. ಆಮೇಲೆ ದಿ ಇಸ್ಲಾಮಿಕ್ ಆಫ್ ಕರ್ನಾಟಕ ಮಂಗಳೂರು, ಇಸ್ಲಾಮಿಕ್ ಮಿಷನರಿ ಮಂಗಳೂರಲ್ಲೇ ಅವ್ರದ್ದು ಹೆಡ್ ಆಫೀಸ್. ನಾನು ಪೋಸ್ಟ್ ಮುಖಾಂತರ, ಕೊರಿಯರ್ ಪೋಸ್ಟ್ ಬರುತ್ತಲ್ಲ, ಪೋಸ್ಟ್ ಮುಖಾಂತರ ಅಲ್ಲಿಂದ ತರಿಸ್ಕೊಳ್ತಾ ಇದ್ದೆ. ಕೆಲವೆಲ್ಲ ಮ್ಯಾಗ್ಝಿನ್ಗಳು ಅವೆಲ್ಲ ತರಿಸ್ಕೊಳ್ತಾ ಇದ್ದೆ. ಇಸ್ಲಾಂ ಬಗ್ಗೆ ಅಧ್ಯಯನ ಮಾಡಿದೆ, ಅಂದರೆ ಕುರಾನ್ ಬಗ್ಗೆ ಅಲ್ಲಿಂದ ತರಿಸ್ಕೊಳ್ತಾ ಇದ್ದೆ ನಾನು ಸಾಕಷ್ಟು. ದಿ ಇಸ್ಲಾಮಿಕ್ ಆಫ್ ಕರ್ನಾಟಕ ಮಂಗಳೂರು ಆ ಆಫೀಸಿಂದ ನಾನು ತರಿಸ್ಕೊಳ್ತಾ ಇದ್ದೆ. ತುಂಬ ಚೆನ್ನಾಗಿರ್ತಿತ್ತು ಓದೋಕ್ಕೆ. ಎಲ್ಲರೂ ಮುಸ್ಲಿಂ ಧರ್ಮ, ಇಸ್ಲಾಂ ಧರ್ಮ ಹಾಗೆ ಅವರು ದರೋಡೆಕೋರರು, ಮುಸ್ಲಿಮರು ಹಾಗೆ ಅಂತೀರ. ಆ ಪುಸ್ತಕಗಳು ನೀವು ಓದ್ಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ, ನಿಷ್ಪಕ್ಷಪಾತಿಯಾಗಿರುತ್ತೆ. ಎಲ್ಲ ಕನ್ನಡದಲ್ಲಿರುತ್ತೆ, ಯಾವ ಭಾಷೆಯಲ್ಲಿ ಬೇಕಾದ್ರೂ ಸಿಗುತ್ತೆ. ನಿಜವಾಗ್ಲೂ ದೇವರು ಅಂದ್ರೇನು, ಧರ್ಮ ಅಂದ್ರೇನು, ಯಾವ ರೀತಿ ನಡ್ಕೋಬೇಕು ಎಲ್ಲರೂ ಅನ್ನೋದು ಅದರಲ್ಲಿ ಹೇಳಿದ್ದಾರೆ. ಆ ಒಂದು ಸಂಸ್ಥೆ ಇದೆಯಲ್ಲ ಮಂಗಳೂರು, ದಿ ಇಸ್ಲಾಮಿಕ್ ಆಫ್ ಕರ್ನಾಟಕ ಮಂಗಳೂರು, ಆ ಸಂಸ್ಥೆಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಅಲ್ಲೊಂದು ಚೂರು ಕೂಡ ನಮಗೆ ಇಸ್ಲಾಂ ಧರ್ಮ ಅಂತ ಅನಿಸೋದಿಲ್ಲ. ಯಾವುದೇ ಮತಾಂತರದ್ದು ಇದ್ದಿರೋದಿಲ್ಲ, ಯಾವುದೇ ದೇಶಾಸು ಇದ್ದಿರೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ, ನಿಷ್ಪಕ್ಷಪಾತಿಯಾಗಿ ಅದರಲ್ಲಿ ದೇವ್ರ ಬಗ್ಗೆ, ಭಕ್ತಿ ಮಾರ್ಗ, ಇನ್ನೊಂದು ಮತ್ತೊಂದು, ಮೆಡಿಕಲ್ಲು, ಆಯುರ್ವೇದಿಕ್ಕು ಎಲ್ಲ ಇರುತ್ತೆ. ಅವರೆಲ್ಲ ಸೇವೆ ಮಾಡ್ತಾರೆ, ಸರ್ವಿಸ್ ಕೊಡ್ತಾಯಿದ್ರು. ನಾನು ಸಾಕಷ್ಟು ಓದ್ತಿದ್ದೆ. ಯಾವ ರೀತಿ ಆಹಾರ ಪದ್ಧತಿ ಇರಬೇಕು, ಆಹಾರ ಪದ್ಧತಿ ನೋಡಿ. ಅದರಲ್ಲಿ ಎಲ್ಲಿ ಮಾಂಸಾಹಾರನೇ ಹೇಳಿಲ್ಲ ಅವರು. ಮಾಂಸಾಹಾರವನ್ನು ವರ್ಜಿಸಬೇಕು, ಅಂದರೆ ತ್ಯಾಗ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಓದಿದ್ದೆ, ನನ್ನ ಹತ್ರ ಇವಾಗಲೂ ಇದೆ. ಅಷ್ಟು ಚೆನ್ನಾಗಿ ಅವರು ಇದು ಮಾಡೋರು. ತುಂಬ ಆಶ್ಚರ್ಯ ಅದು. ನಿಜವಾಗಲೂ ಅದೇ ಇಸ್ಲಾಂ ಅಂದ್ರೆ ಅದು ಅಂತ ಹೇಳಿದ್ದಾರೆ ಅವರು. ನಿಮ್ಗೆ ಗೊತ್ತಾ ಅದು? ತುಂಬ ಆಶ್ಚರ್ಯ. ಆ ಥರ ಒಂದು ಇಸ್ಲಾಂನ ನಾನು ಆ ಥರ ಒಂದು ಇಸ್ಲಾಂ ಇದೆ ಅಂತ ನನಗೆ ಆವಾಗ ನಾನು ಚಿಕ್ಕ ಹುಡುಗ, ನನಗೇನೂ ಗೊತ್ತಿಲ್ಲ. ಅದನ್ನು ನೋಡಿ ನಾನು ಕಲಿತೆ, ಸಾಕಷ್ಟು ಓದಿದೆ ನಾನು. ಗೊತ್ತಾಯ್ತಲ್ಲ, ಕಾಫಿ ಟೀ ಕುಡಿಯೋದ್ರ ಬಗ್ಗೆ, ಮಾಂಸಾಹಾರ ಸೇವನೆ ಮಾಡೋದ್ರ ಬಗ್ಗೆ, ಬೀಡಿ ಸಿಗರೇಟ್ ಇವೆಲ್ಲ ಕುಡಿಯೋದ್ರ ಬಗ್ಗೆ, ಇವೆಲ್ಲ ವರ್ಜಿಸಬೇಕು ಅಂತ ಹೇಳಿದ್ದಾರೆ. ಯಾವುದು ನಮ್ಮ ಶರೀರಕ್ಕೆ ಆರೋಗ್ಯ ಕೆಡಿಸುತ್ತೆ, ಯಾವುದು ನಮ್ಮ ಮಾನಸಿಕ, ಭಾವನಾತ್ಮಕ, ಶಾರೀರಿಕವಾಗಿ ಇಷ್ಟ ಆಗಲ್ಲ, ಅಂಥವೆಲ್ಲ ತ್ಯಾಗ ಮಾಡ್ಬೇಕಂತ ಹೇಳಿದ್ದಾರೆ. ಅಂಥವು ಸಾಕಷ್ಟು ಬಾರಿ ಹೇಳ್ತಾರೆ, ಹೇಳಿದ್ದೇನೆ ಹೇಳ್ತಿರ್ತದೆ. ಅಷ್ಟು ಓದೇನು ನಾನು. ಆ ಥರ ಇದೆ. ಅನಂತರ ನಾನು ಇವೆಲ್ಲ ಅಧ್ಯಯನ ಆದಮೇಲೆ 8th ಸ್ಟ್ಯಾಂಡರ್ಡ್ಗೆ ನಾನು ಸಿದ್ಧಗಂಗಾ ಶ್ರೀಗಳ ಹತ್ರ ಹೋಗಿದ್ದು. ಏನಾದರೂ ಕಲಿಬೇಕಂತ, ಹಿಂದೂ ಧರ್ಮ ಅಧ್ಯಯನ, ತಪಸ್ಸಾಧನೆ. ಆದರೆ ಅಲ್ಲಿ ಗೌರಿಶಂಕರ ಸ್ವಾಮೀಜಿಗಳು ಹೇಳಿದರು, ನೀನು ಇನ್ನೂ ಚಿಕ್ಕ ಹುಡುಗಪ್ಪ, ಮನೆಯಲ್ಲಿ ಹೇಳ್ದೆ ಮಾಡಿದೆ ಇಲ್ಲಿ ಬಂದುಬಿಟ್ಟಿದೆಯಲ್ಲ ನೀನು, ಪಾಪ ನಿಮ್ಮ ತಾಯಂದ್ರೆ ಏನು ಮಾಡ್ಕೊತಾ ಇರ್ತಾರೋ, ಊರಿಗೆ ಹೋಗ್ಬಿಡು ದಯವಿಟ್ಟು ಅಂತ ಅವ್ರು ಕೇಳ್ಕೊಂಡ್ರು ನನಗೆ, ಗೌರಿಶಂಕರ ಸ್ವಾಮೀಜಿ. ಪಾಪ ಅವರು ಒಳ್ಳೆ ಮಗು ಥರ ನನಗೆ ಹೇಳ್ತಿದ್ದಾರೆ ಇವಾಗ ಅನಿಸುತ್ತೆ. ನಾನು ಸರಿ ಅಂತ ಇನ್ನು ದೊಡ್ಡ ಸ್ವಾಮಿಗಳಿದಾರಲ್ಲ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತಿದ್ದೆ. ಕುಮಾರಸ್ವಾಮಿ ಅವ್ರು ಇರಲಿಲ್ಲ, ಶಿವಕುಮಾರ ಸ್ವಾಮಿ ಇರಲಿಲ್ಲ, ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿದ್ರಂತೆ. ಆಮೇಲೆ ನಾನು ಅವ್ರೀಗ ಮಠ ಕಟ್ಟಿದ್ದಾರೆ, ಪಕ್ಕದಲ್ಲಿ ಬೇವಿನ ಮರ ಆಶ್ವತ್ ಕಟ್ಟಿದೆ, ಅಲ್ಲಿ ಮಲ್ಕೊಂಡೆ, ಅಲ್ಲೇ ಕೂತ್ಕೊಂಡಿದ್ದೆ. ಅವ್ರು ಬರೋರು ರಾತ್ರಿ 11:15 ಆಯಿತು. ಅವಾಗ ಬಂದರು. ಊಟ ಇಲ್ಲ ನನಗೆ, ತಿಂಡಿ ಇಲ್ಲ. ಆದರೂ ಅಲ್ಲಿ ಸೇವೆ ಮಾಡೋರು, ಅಲ್ಲಿ ಗುರುಕುಲದ ಆಶ್ರಮದಲ್ಲಿರೋರು, ಕೆಲಸಗಾರರು ಯಾರು ಇರ್ತಾರಲ್ಲ, ಅವರೆಲ್ಲ ಬಂದು ಮತ್ತೆ ನನ್ನ ಕೇಳೋರು, ಪ್ರಸಾದ ಆಯಿತಾ ಹಂಗೆಲ್ಲ ಕೇಳೋರು. ಏತಕ್ಕಾಗಿ ಬಂದಿದೆಯಾ, ಹಣ ಏನಾದರೂ ಬೇಕಾ, ಏನಾದರೂ ಕಷ್ಟ ಇದೆಯಾ, ಏನಾದರೂ ಸಾಲ ಬೇಕಾ, ಸಾಲ ಕೇಳಕ್ಕೆ ಬಂದಿದೆಯಾ, ಹಿಂಗೆಲ್ಲ ಪಾಪ ಕಷ್ಟ ಸುಖ ವಿಚಾರಿಸ್ತಾರೆ. ಅಲ್ಲೆಲ್ಲ ಒಳ್ಳೋರು, ನನಗೆ ಒಳ್ಳೆ ಆಪ್ತರ ಥರ ನೋಡ್ಕೊಳ್ಳೋರು ಅಲ್ಲಿ. ಆ ಥರ ಎಲ್ಲ ವಿಚಾರಿಸೋರು. ನನಗೆ ತುಂಬ ಖುಷಿಯಾಯಿತು. ಆಮೇಲೆ ಶಿವಕುಮಾರ ಸ್ವಾಮಿ ಬಂದರು, ಅವ್ರ ಹತ್ರ ಹೋದೆ, ಕೂತ್ಕೊಂಡೆ. ಯಾರೋ ಒಂದು 10 ಜನ ಬೇರೆಯವ್ರು ಬಂದಿದ್ದರು. ಅವರೆಲ್ಲ ಅವ್ರವ್ರ ಕಷ್ಟ ಹೇಳ್ಕೊಂಡ್ರು. ನನ್ನೂ ಕೇಳಿದ್ರು, ಶಿವಕುಮಾರ ಸ್ವಾಮೀಜಿ ಏತಕ್ಕೋಸ್ಕರ ಬಂದಿದೆಯಾ, ನನ್ನಿಂದ ಏನಾಗಬೇಕು, ಏನು ಹೆಲ್ಪ್ ಎಲ್ಲ ಕೇಳಿದ್ರು. ಆದರೆ ನನಗೆ ಯಾಕೋ ಸಂಕೋಚ ಸ್ವಭಾವ, ಎಲ್ಲರ ಮುಂದೆ ಹೇಳೋದು ಹೆಂಗೆ, ನಾನು ದೇವ್ರು ನೋಡಬೇಕು, ನನಗೆ ತಪಸ್ಸಾಧನೆ ಹೇಳ್ಕೊಡಿ, ನಿಮ್ಮ ಜೊತೆ ಇಟ್ಕೊಳ್ಳಿ, ಕಲಿಸ್ಕೊಡಿ, ಬೇಕಾ ಎಷ್ಟೊತ್ತಿಗಾದರೂ ಹೇಳ್ತೀನಿ, ಬೆಳಗ್ಗೆ 3 ಗಂಟೆಗೆ ಬೇಕಾ ಹೇಳ್ತೀನಿ, ರಾತ್ರಿ ಎಷ್ಟೊತ್ತಿಗೆ ಹೇಳಿ, ತಣ್ಣೀರು ಸ್ನಾನ ಬೇಕಾ ಮಾಡ್ತೀನಿ. ಯಾಕಂದರೆ ಅದೆಲ್ಲ ನನಗೆ ಅಭ್ಯಾಸ ಇದೆ. ಅರ್ಧ ಕಿಲೋಮೀಟ್ರ್ ಬಾವಿಗೆ ಹೋಗಿ ಸ್ನಾನ ಮಾಡ್ತಿದ್ದೆ, ತಣ್ಣೀರು ಸ್ನಾನ. ಇನ್ನು ಅರ್ಧ ಕಿಲೋಮೀಟ್ರ್ ದೂರವಾಗಿ ಹನುಮಂತ ದೇವ್ರ ಪೂಜೆ ಮಾಡ್ತಿದ್ದೆ. ಯೋಗಿ ಜೀವನ ಸತ್ಯಗತೆ ಕಂಬಗುಟ್ಟ ಅಂತಿರುತ್ತೆ, ನಾನು ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ನಾನು ವೀಡಿಯೋಗಳು ಯೋಗಿ ಜೀವನ ಸತ್ಯಗತೆನಲ್ಲಿ ಹೇಳ್ಕೊಂಡಿದ್ದೀನಿ, ಹಿಂದಿನ ವೀಡಿಯೋಗಳು ನೋಡಿ, ಅದರಲ್ಲೆಲ್ಲ ಹೇಳ್ಕೊಂಡಿದ್ದೀನಿ ಯಾವ ರೀತಿ ಅಂತ. ಅಭ್ಯಾಸ ಇದೆ. ಇವಾಗ ಯಾರೇನೇ ತಪಸ್ಸಾಧನೆ ಮಾಡಂದ್ರೂ ಮಾಡ್ತೀನಿ, ಹಗಲು ರಾತ್ರಿ ಕಷ್ಟಪಟ್ಟು ಮಾಡ್ತೀನಿ.
ಒಟ್ನಲ್ಲಿ ನಾನು ದೇವ್ರು ನೋಡಬೇಕು, ತಪಸ್ಸಾಧನೆ ಮಾಡಬೇಕು, ಶಕ್ತಿ ಸಂಪಾದನೆ ಮಾಡಬೇಕು, ಸಿದ್ಧಿಗಳು ಮಾಡ್ಕೋಬೇಕು. ಮೇಯ್ನ್ ನಾನೊಬ್ಬ ಸೂಪರ್ ಮ್ಯಾನ್ ಶಕ್ತಿಮಾನ್ ಆಗಬೇಕು ಅಷ್ಟೇ ನನ್ನ ಆಸೆ ಇದ್ದಿತ್ತು. ಆದರೆ ಅವರು ಕೂಡ ಅವ್ರ ಹತ್ರ ಹೇಳ್ಕೊಳಕ್ಕೆ ನನಗೆ ಆಗಲಿಲ್ಲ. ನನ್ನನ್ನು ಕೇಳಿದ್ರು, ಶಿವಕುಮಾರ ಸ್ವಾಮೀಜಿ ಏತಕ್ಕೋಸ್ಕರ ಬಂದಿದೆಯಾ ಅಂದರು. ನನಗೆ ಹೇಳ್ಕೊಳೋಕ್ಕೆ ಮನಸ್ಸು ಬರಲಿಲ್ಲ, ಬಾಯಿಂದ ವಾಕ್ಯ ಬರಲಿಲ್ಲ. ಎಲ್ಲರೂ ಇದ್ದಾರೆ, ಒಂದು 10 ಜನ ಇದ್ದಾರೆ, ಏನು ಮಾಡೋದು, ಯಾಕೋ ಹೇಳ್ಕೊಳ್ಬೇಕು ಆಗಿಲ್ಲ. ಮನಸ್ಸಿಗೆ ಸಂಕೋಚ ಆಗ್ಸಿತ್ತು ಭಾವನೆ. ನಾನೇನು ಮಾಡಿಬಿಟ್ಟೆ, ಏನಿಲ್ಲ ನಿಮ್ಮನ್ನು ನೋಡೋಕ್ಕೆ ಬಂದೆ, ನಿಮ್ಮನ್ನು ನೋಡಿದೆ, ನಿಮ್ಮ ಆಶೀರ್ವಾದ ಅಷ್ಟೇ ಸಾಕು ಅಂದ್ಬಿಟ್ಟು ಹೇಳ್ಬಿಟ್ಟೆ. ಆಮೇಲೆ ಅವರು ಶಿವಕುಮಾರ ಸ್ವಾಮೀಜಿ ಅವರು ರೂಮ್ಗೆ ಹೊರಟೋದ್ರು ಮಲ್ಕೊಳ್ಳೋಕ್ಕೆ. ನಾವು ಬಂದುಬಿಟ್ಟೆ. ನಾನು ಬಂದು ಅಲ್ಲಿ ಸ್ಕೂಲ್ ಮುಂದೆ ಅಲ್ಲೇ ಮಲ್ಕೊಂಡೆ, ಬೇವಿನ ಮರಗಳ ಹತ್ರ ಮಲ್ಕೊಬಿಟ್ಟೆ. ಆಮೇಲೆ ಮಾರನೇ ದಿನ ಬೆಳಗ್ಗೆ ಒಂದು ಹೋಟ್ಲಲ್ಲಿ ಸ್ವಲ್ಪ ಒಂದು 2 ಇಡ್ಲಿ ಏನೋ ತಿನ್ಕೊಂಡು ಊರಿಗೆ ಬಂದುಬಿಟ್ಟೆ. ಈ ರೀತಿ ಆಯಿತು. ಒಂದು ಟೈಮ್ ಕೂಡ ಅಲ್ಲಿ ಊಟ ಮಾಡಲಿಲ್ಲ ನಾನು. ಆ ರೀತಿ ಆಯಿತು. ಆಮೇಲೆ ಯಶವಂತಪುರ, ವಿವೇಕಾನಂದ ಆಶ್ರಮಗಳು, ರಾಮಕೃಷ್ಣ ಆಶ್ರಮಗಳು ಅಲ್ಲೆಲ್ಲ ಹೋಗಿದ್ದೀನಿ. ಹಾಗೆ ಹಲಸೂರು, ಬೆಂಗಳೂರು ಹಲಸೂರಲ್ಲಿ ರಾಮಕೃಷ್ಣ ಆಶ್ರಮ, ಅಲ್ಲೆಲ್ಲ ಹೋಗಿದ್ದೀನಿ. ಒಳ್ಳೆ ಡೈರೆಕ್ಷನ್ ಕೊಟ್ಟರು ನನಗೆ. ನೀನು ಎಲ್ಲಿದೆಯಾ ಅಲ್ಲೇ ಸಾಧನೆ ಮಾಡು, ಸಮಾಜಕ್ಕೆ ನಿನ್ನಿಂದ ಒಳ್ಳೆಯದಾಗುತ್ತೆ, ನಿನ್ನಲ್ಲಿ ಒಳ್ಳೆಯ ಜ್ಞಾನ ಇದೆ, ಆಶ್ರಮಗಳಲ್ಲಿ ಎಲ್ಲಿ ಹೋಗಬೇಡ, ನೀನು ಎಲ್ಲಿ ಸೇರ್ಕೋಬೇಡ, ನಿನ್ನಲ್ಲಿ ಒಳ್ಳೆಯ ಜ್ಞಾನ ಇದೆ ಅಂತ ನನಗೆ ಯಶವಂತಪುರನೂ ಅಲ್ಲ, ಮಲ್ಲೇಶ್ವರಮಲ್ಲಿ ವಿವೇಕಾನಂದ ಆಶ್ರಮಗಳಿದೆ, ಅವ್ರು ಹೇಳಿದ್ರು ನನಗೆ ಸ್ವಾಮೀಜಿ. ಹಾಗೆ ಇಲ್ಲಿ ಕೂಡ ಹೇಳಿದ್ರು ಹಲಸೂರಲ್ಲಿ ಕೂಡ. ಅದಕ್ಕೆ ನಾನು ಎಲ್ಲಿ ಆಮೇಲೆ ಆಶ್ರಮಗಳು ಹೋಗಲಿಲ್ಲ ಅಷ್ಟೇ. ಆಮೇಲೆ ನಾನು ಇದ್ಗಡೆನೇ ಸಾಧನೆ ಮಾಡೇನೆ. ಆಮೇಲೆ ಬೆಂಗಳೂರು ಬಿಟ್ಟೆ. ಆಮೇಲೆ ಎಲೆಕ್ಟ್ರಾನಿಕ್ಸ್ ಅಂಗಡಿಗಳು ಸ್ಟಾರ್ಟ್ ಮಾಡಿದೆ. ಆಮೇಲೆ ಮದುವೆನೂ ಮಾಡಿಕೊಂಡೆ. ಆಮೇಲೆ ಮತ್ತೆ ಇಲ್ಲಿ ಒಂದು 10 ವರ್ಷ ಒಂದು ಊರಲ್ಲಿ ಅಂಗಡಿಗಳು ಮಾಡಿದೆ. ವ್ಯಾಪಾರ ಆಗಲಿಲ್ಲ. ಯಾಕಂದರೆ ಅಲ್ಲಿ ನಮ್ಮ ಅಂಗಡಿ ಒಂದಿತ್ತು ಫಸ್ಟು, ಆಮೇಲೆ 5-6 ಅಂಗಡಿ ಆಗಿಬಿಡ್ತು, ಹೊಸ ಅಂಗಡಿಗಳು, ಕಾಂಪಿಟೇಷನ್ ಆಗಾಯಿತು. ಆಮೇಲೆ ಮದುವೆ ಬೇರೆ ಮಾಡ್ಕೊಬಿಟ್ಟೆ ಅಷ್ಟೊತ್ತಿಗೆ. ಆಮೇಲೆ ಸ್ವಲ್ಪ ಸಾಲ ಆಯಿತು. 2 ಅಂಗಡಿ ಬಾಡಿಗೆ ಕಟ್ಟಬೇಕು, 1 ಮನೆ ಬಾಡಿಗೆ ಕಟ್ಟಬೇಕು, 3 ಕಡೆ ಬಾಡಿಗೆ ಕಟ್ಟಬೇಕು, 1 ಮಗುನೂ ಆಯಿತು. ಆದರೆ ಕರೆಂಟ್ಗಳೇ ಇರಲ್ಲ, ಬರೀ ದಿನಕ್ಕೆ 3 ಅವರ್ ಕರೆಂಟ್ ಶಿಫ್ಟಿಂಗ್. ವ್ಯಾಪಾರ ನಷ್ಟ, ಕರೆಂಟೇ ಇರಲ್ಲ, ಕೆಲಸ ಎಲ್ಲಿ ಮಾಡೋದು, ಬಾಡಿಗೆಗಳು ಎಲ್ಲಿಂದ ಕಟ್ಟೋದು, ಕಷ್ಟದಲ್ಲಿ ಸಿಕ್ಕಾಕೊಂಡೆ. ಆ ಟೈಮ್ಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ನಿದ್ರೆ ಕೆಟ್ಟು ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ತಡ್ಕೊಳಕ್ಕೆ ಆಗ್ತಾಯಿರಲಿಲ್ಲ. ಪ್ರತಿ 20 ದಿನಕ್ಕೆ ಒಂದು ಸಾರಿ ನನಗೆ ಹೊಟ್ಟೆ ನೋವು ಆಗ್ತಾಯಿತ್ತು. ಹೊಟ್ಟೆ ನೋವು ಶುರುವಾದರೆ 10 ಅವರ್ 11 ಅವರ್ ಇರ್ತಿತ್ತು. 1 ಸೆಕೆಂಡು 1 ನಿಮಿಷ ಕೂಡ ನನಗೆ ಫ್ರೀ ಇರ್ತಾಯಿಲ್ಲ, ಅಷ್ಟು ಹೊಟ್ಟೆ ನೋವು ಇರ್ತಿತ್ತು. ಕಡಿಮೆನೇ ಆಗ್ತಾಯಿರಲಿಲ್ಲ. 11 ಅವರ್ ಇರ್ತಿತ್ತು ಹೊಟ್ಟೆ ನೋವು. ಇವತ್ತು ಇಷ್ಟೊತ್ತಿಗೆ ಸ್ಟಾರ್ಟ್ ಆದರೆ ಮಧ್ಯಾಹ್ನ, ನಾಳೆ ಬೆಳಗ್ಗೆವರೆಗೂ ಇರ್ತಿತ್ತು. ಲಾಸ್ಟಲ್ಲಿ ವಾಮಿಟ್ ಆಗಿ ಹೊಟ್ಟೆ ನೋವು ಕ್ಲಿಯರ್ ಆಗ್ತಿತ್ತು. ವಾಮಿಟ್ ಬಂದಾಗ ಬರೀ ಕಫ ಬರ್ತಿತ್ತು. ಆ ಥರ ಆಗ್ತಿತ್ತು, ಏನು ಕಾಯಿಲಾಗ ಗೊತ್ತಿಲ್ಲ. ಸುಮಾರು ಅನುಭವಿಸ್ಬಿಟ್ಟೆ. 1-2-3 ವರ್ಷ ಅನುಭವಿಸ್ದೆ ಸಾಲಗಾರನಾಗಿ. ಚಿಕ್ಕಾಪಟ್ಟೆ ಉಗಿಸ್ಕೊಂಡು ಚಿಕ್ಕಾಪಟ್ಟೆ ಏನೆಲ್ಲ ಕೆಟ್ಟದಾಗ ಬೈಬೇಕು ಆ ರೀತಿ ಎಲ್ಲ ಬೈದರು ಸಾಲಗಾರರು. ಟೇಬಲ್ಗಳ ಕೆಳಗೆ ಮನೆ ಬಾಗಿಲು ಹಾಕ್ಕೊಂಡು ಬಚ್ಚಿಟ್ಕೊಳ್ತಾ ಇದ್ದೆ. ಹೊರಗಡೆ ಬಂದು ಬಾಗಿಲು ತಟ್ಟಿ ಗಲಾಟೆ ಮಾಡೋರು ಸಾಲಗಾರರು. ಕೆಟ್ಟ ಮಾತು ಬೈಯೋರು. ಅಷ್ಟೊಂದು ಭಯಭೀತನಾಗಿ ನರಳ್ತಾ ಇದ್ದೆ. ಭಾಳ ಚಿತ್ರಹಿಂಸೆ ಅನುಭವಿಸ್ದೆ. ಆತ್ಮಹತ್ಯೆ ಮಾಡ್ಕೋಬೇಕು ನಾನು ನಮ್ಮ ಮಿಸ್ಸಸ್ಸು ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಹೆಂಡತಿ ಗರ್ಭದಲ್ಲಿ ಮಗು ಇತ್ತು, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಅಷ್ಟೆಲ್ಲ ಅನುಭವಿಸ್ದೆ. ಒಳ್ಳೆ ಶಿವಭಕ್ತನಾಗಿದ್ದೆ ನಾವು ನಮ್ಮ ಮನೆಯಲ್ಲಿ. ಆದರೆ ಚಿತ್ರಹಿಂಸೆ ಅನುಭವಿಸ್ತಿದ್ವಿ. ಆಮೇಲೆ ನನ್ನ ದೊಡ್ಡ ಮಗ ನಮ್ಮ ಹೆಂಡತಿ ಗರ್ಭದಲ್ಲಿ ಬಿದ್ದ ಒಂದು 6 ತಿಂಗಳು ಆಮೇಲೆ ನಮ್ಮ ಟೈಮ್ ಸರಿಯಾಯಿತು. ಅವತ್ತಿಂದ ಇವತ್ತಿನವರೆಗೂ ₹1 ಸಾಲಗಾರ ನಾನು ಆಗಲಿಲ್ಲ. ಮಧ್ಯದಲ್ಲಿ ಆಗಿದೆ ನಾನು ಸಂಶೋಧನೆ ಮಾಡುವಾಗ ಬೆಂಗಳೂರಲ್ಲಿರುವಾಗ. ಆಮೇಲೆ ಆ ಊರಲ್ಲಿ ಸರಿ ಹೋಯ್ತು ಟೈಮ್. ಆ ಊರಲ್ಲೇ ಒಂದು 10 ವರ್ಷ ಇದ್ದೆ. ಆ ಊರು ಬಿಟ್ಬಿಟ್ಟೆ. ಫ್ಯಾಮ್ಲಿ ಸಮೇತ ಬೆಂಗಳೂರಿಗೆ ಹೋದ್ವಿ ಕಾರಣಾಂತರದಿಂದ. ಅಲ್ಲಿ ಸ್ವಲ್ಪ ಇಂಪ್ರೂವ್ ಆದೆ. ಅಲ್ಲಿ ನನ್ನ ಪಾರ್ಟ್ನರ್ಶಿಪ್ಪಲ್ಲಿ ನನ್ನ ಕೈ ಕೆಳಗೆ ಒಬ್ಬ ಇದ್ದ ಅಸಿಸ್ಟೆಂಟು. ಅವನು 18 ವರ್ಷ ನನ್ನ ಕೈ ಕೆಳಗಿದ್ದ. 3 ಸಾರಿ ಬಿಟ್ಟೋದ, 3 ಸಾರಿ ಬಂದ. ಪ್ರತಿ ಸಾರಿ ತಪ್ಪು ಮಾಡ್ತಿದ್ದ, ಪ್ರತಿ ಸಾರಿ ಬರ್ತಿದ್ದ ವಾಪಸ್ಸು. ಅವನು ತಪ್ಪು ಮಾಡಿದಾಗೆಲ್ಲ ಆಚೆ ಹೋಗ್ತಿದ್ದ, ಮತ್ತೆ ಬಂದು ಕೇಳ್ಕೊತಿದ್ದ. ಒಂದೊಂದು ಸ್ವಲ್ಪ ವರ್ಷ ಬಿಟ್ಟು ಮತ್ತೆ ಸೇರಿಸ್ಕೊತಾ ಇದ್ದೆ. 3ನೇ ಸಾರಿ ಅವ್ನಿಗೆ ವಾರ್ನಿಂಗ್ ಕೊಟ್ಟೆ, ಇನ್ಮೇಲೆ ನೀನು ನನ್ನ ಹತ್ರ ತಪ್ಪು ಮಾಡಿದ್ರೆ ಮತ್ತೆ ಯಾವತ್ತೂ ಸೇರಿಸ್ಕೊಳ್ಳಲ್ಲ ಅಂತ. ಆಯಿತು ಅಂದ. 3ನೇ ಸಾರಿ ಸೇರಿಕೊಂಡ. ನನ್ನ ಹತ್ರ ಬಂದ, ನನ್ನನ್ನು ಹುಡ್ಕೊಂಡು ಬಂದ, ನಾನು ಅಡ್ರೆಸ್ ಹುಡ್ಕೊಂಡು ಬಂದು ಸೇರಿಕೊಂಡ ಬೆಂಗಳೂರಲ್ಲಿ. ಲಾಸ್ಟಿಗೆ
ಹಂತಂತವಾಗಿ ಅವನೇ ಅಕ್ವೈರಿ ಮಾಡ್ಕೊಬಿಟ್ಟ ಇಡೀ ನನ್ನ ಅಂಗಡಿ ಒಂದು ಕಂಪನಿನ. ಲಾಸ್ಟಿಗೆ ಯಾವ ರೀತಿ ಇದು ಮಾಡ್ಕೊಂಡಂದ್ರೆ ಲಾಸ್ಟಿಗೆ ಸರ್ವನಾಶ ಮಾಡಿಬಿಟ್ಟ ನನ್ನ. ಅವನು ಮೋಸ ಮಾಡಬೇಕನ್ನೋ ಉದ್ದೇಶನೋ ಅಥವಾ ನಮ್ಮ ಟೈಮ್ ಸರಿ ಇಲ್ವೋ, ಅದಕ್ಕೆ ಹಲವಾರು ಕಾರಣ ಇದೆ. ಅವನೊಬ್ಬನೇ ಅಲ್ಲ, ಅವನ ಜೊತೆಗೆ ಇನ್ನೂ ನನ್ನವರೇ ನನಗೆ ಬೇಕಾದವರೇ ಸೇರಿಕೊಂಡ್ರು ಅವನ ಜೊತೆ. ಹಂಗಾಗಿ ಲಾಸ್ಟಿಗೆ ಇಡೀ ಬೆಂಗಳೂರು KRಪುರಂ ಬಿಟ್ಬಿಟ್ಟೆ ನಾನು ಓಡೋಗ್ಬೇಕಾಯ್ತು ಶ್ರೀರಂಗಪಟ್ಟಣಕ್ಕೆ. ಅಲ್ಲಿ ಹೋಗಿ 4 ವರ್ಷ ಇದೆ ಶ್ರೀರಂಗಪಟ್ಟಣ. ಮೈಸೂರಲ್ಲಿ 1 ವರ್ಷ ಇದೆ, ಸಂಶೋಧನೆ ಮಾಡಿದೆ. ಬೆಂಗಳೂರಲ್ಲಿ ಇರೋವಾಗೆ ಸಂಶೋಧನಾ ಕೇಂದ್ರ, ಮತ್ತು ಅಲ್ಲಿ ಹೋದೆ, ಅಲ್ಲೇ ಸಂಶೋಧನೆ. ಈ ಟೈಮ್ಗೆ ಸಾಕಷ್ಟು ಮಂದಿ ಗುರುಗಳು ನನಗೆ ದೀಕ್ಷೆ ಕೊಡೋಕ್ಕೆ ಶುರು ಮಾಡಿದ್ರು. ನಾನು ದೀಕ್ಷೆ ಕೊಡ್ತೀನಿ, ನನ್ನ ಹತ್ರ ತಗೊಳ್ಳಿ ಅಂತ ಬಂದರು ಸಾಕಷ್ಟು ಮಂದಿ. ಕಾರ್ ಇತ್ತು, 2 ವೀಲರ್ಸ್ ಇತ್ತು, ಎಲ್ಲ ಇತ್ತು. ಕಾರಲ್ಲೇ ಓಡಾಡ್ತಾಯಿದ್ದೆ, 2 ವೀಲರ್ ಎಲ್ಲ ಇತ್ತು. ಲಾಸ್ಟಿಗೆ ಪಾರ್ಟ್ನರ್ ನನ್ನ ಹತ್ರ ಕೇಳ್ಕೊಂಬಂದವನು ಸರಿಯಾಗಿ ಪಾತಾಳಕ್ಕೆ ನನ್ನ ತುಳಿದ್ಬಿಟ್ಟ. ಅದಕ್ಕೆ ನಂದ ಅಜ್ಞಾನನೂ ಕಾರಣ ಇದೆ. ನನ್ನಲ್ಲಿ ಕೂಡ ಅಹಂಕಾರ ಇತ್ತು, ಅಜ್ಞಾನನೂ ಇತ್ತು, ಬೇಜವಾಬ್ದಾರಿತನವೂ ನನ್ನಲ್ಲಿತ್ತು. ಸರಿಯಾದ ನಿರ್ಧಾರಗಳು ನಾನು ತಗೊಂಡಿಲ್ಲ. ಅದಕ್ಕೆ ನಾನು ನಾಶ ಆಗೋಕ್ಕೆ ಕಾರಣ, ನನ್ನ ವಿನಾಶಕ್ಕೆ ಆಗ ನಾನೇ ಕಾರಣ. ಎಳ್ಳಷ್ಟು ಸಂದೇಹ ಇಲ್ಲ ನನ್ನ ಮೇಲೆ. ನಂದು ತಪ್ಪುಗಳಿದೆ ಕೆಲವೆಲ್ಲ. ಅತಿಯಾದ ನಂಬಿಕೆ ನಂದು ಮೊದಲನೇ ತಪ್ಪು, ಅತಿಯಾದ ವಿಶ್ವಾಸ ಇಟ್ಟಿದ್ದು 2ನೇ ತಪ್ಪು, ನನ್ನವರು ನಂದು ಎಲ್ಲರೂ ಅಂತ ನಂಬಿದ್ದು 3ನೇ ತಪ್ಪು. ಅಹಂಕಾರ, ನನಗೇನೂ ಆಗಲ್ಲ, ನನಗೆಲ್ಲ ಗೊತ್ತು, ನಾನು ತಿಳ್ಕೊಂಡಿದ್ದೀನಿ, ಸಾಧಿಸಿದ್ದೀನಿ ಅನ್ನೋ ಅಹಂಕಾರ ನನಗಿತ್ತು. ಅದೇ ನನ್ನನ್ನು ನಾಶ ಮಾಡ್ತು. ಎಲ್ಲ ಕಳ್ಕೊಂಡು ಲಾಸ್ಟ್ಗೆ ಭಿಕ್ಷೆ ಹತ್ತ ಮಟ್ಟಕ್ಕೆ ಫುಟ್ಪಾತಲ್ಲಿ ಅಲ್ದು ಮತ್ತೆ ಸಂಶೋಧನೆ ಮುಂದುವರಿಸ್ದೆ. ಮೈಸೂರಲ್ಲಿ ಕೆಲವು ಸೈನ್ಸ್ ಫೌಂಡೇಶನ್ಗಳ ಜೊತೆ ಸೇರಿ DRDO ಅಲ್ಲಿ ಬೆಂಗಳೂರಲ್ಲಿರುವಾಗೆ ಕೆಲಸ ಮಾಡಿದ್ದೀನಿ. DRDO ಅಲ್ಲಿ ಡಿಫೆನ್ಸ್, ಗೊತ್ತಾಯ್ತಲ್ಲ. ಹಾಗೆ ಸಾಕಷ್ಟು ಅನುಭವ ಇದೆ ಇಂಡಿಯನ್ ಆರ್ಮಿ ಬಗ್ಗೆ. ಪ್ಲೇನು, ರಾಕೆಟ್ ಇಂಜನ್ನು, ಹೆಲಿಕಾಪ್ಟರ್ ಇಂಜನ್ನು, ಹಾಗೆ ಇನ್ನೂ ಸಾಕಷ್ಟು ಆರ್ಮಿಗೆ ಸಂಬಂಧಪಟ್ಟಂಥ ಕೆಲವೊಂದು ಯಂತ್ರೋಪಕರಣಗಳು, ಮೇಂಟೆನೆನ್ಸು, ಎಲೆಕ್ಟ್ರಿಕಲ್ ಮೇಂಟೆನೆನ್ಸಲ್ಲಿ ನಾನು ಇದ್ದಿದ್ದು. ಸಾಕಷ್ಟು ಅನುಭವ ಇದೆ. ನನಗೆ ಉಪಯೋಗ ಆಯಿತು ಆಟೋಮೊಬೈಲಲ್ಲಿ. ಇಂಜಿನ್ ಡಿವಿಷನ್ನು, ಆಟೋಮೊಬೈಲು, ಇದರಲ್ಲಿ ಉಪಯೋಗ ಆಯಿತು. ಸೈಂಟಿಸ್ಟ್ಗಳು, ಸಾಕಷ್ಟು ವಿಜ್ಞಾನಿಗಳು, ಅನುಭವಿಗಳು, ಹೆಲಿಕಾಪ್ಟರ್ ಡ್ರೈವರ್ಗಳು, ಪ್ಲೇನ್ ಡ್ರೈವರ್ಗಳು, ಆರ್ಮಿ ಮ್ಯಾನ್ಗಳು, ಮೇಜರ್ಗಳು, ಕರ್ನಲ್ಗಳು, ಇಂಜಿನಿಯರ್ಗಳು, ಎಲ್ಲರ ಜೊತೆ ನಾನು ಒಂದು ಸೇವೆಯನ್ನು DRDOಗೆ ನಮ್ಮ ದೇಶಕ್ಕೆ ನಾನು ಕೊಟ್ಟಿದ್ದೀನಿ. ಆ ತೃಪ್ತಿ ನನಗಿದೆ. ಆದರೆ ಅಲ್ಲಿ ಕೆಲಸ ಬಿಟ್ಟೆ. ಕಾರಣ ಅಲ್ಲಿ ಕೂಡ ಕೆಲವು ಶತ್ರುಗಳು ಉಟ್ಕೊಂಡ್ರು ಡಿಫೆನ್ಸಲ್ಲಿ. ನನಗೆ ಆಗ ಬರಲಿಲ್ಲ ಅಲ್ಲಿರೋರ ಹತ್ರ, ಕೆಲವ್ರ ಹತ್ರ. ಆ ವಾತಾವರಣ ನನಗೂ ಸೆಟ್ ಆಗಲಿಲ್ಲ ಲಾಸ್ಟ್ಗೆ. ಒಂದು ಕಾರಣ. 2ನೇ ಕಾರಣ ನನ್ನ ಸಂಶೋಧನೆ. 3ನೇ ಕಾರಣ ನನ್ನ ಆಧ್ಯಾತ್ಮಿಕ ಪಾರಮಾರ್ಥಿಕ ಜೀವನ. ಹೀಗಾಗಿ ಅಲ್ಲಿ ಕೆಲಸ ಬಿಡಬೇಕಾಯಿತು. ಸಂಶೋಧನೆ ಮುಂದುವರಿಸ್ದೆ. ಆಮೇಲೆ ಇಲ್ಲಿ ಮೈಸೂರಿಗೆ ಹೋದೆ. ಶ್ರೀರಂಗಪಟ್ಟಣದಲ್ಲಿ 4 ವರ್ಷ ಇದ್ದೆ. ಅಲ್ಲಿ ಕೂಡ ಕಷ್ಟಗಳೇ, ಅಲ್ಲಿ ಕೂಡ ಮೋಸ ಮಾಡಿದ್ರು, ವಂಚನೆ ಮಾಡಿದ್ರು. ಎಲ್ಲ ಮಿತ್ರರು, ಎಲ್ಲ ಬಂಧುಗಳು, ಅದರಲ್ಲಿ ಸುಮಾರು 90% ನನಗೆ ಮೋಸ ಮಾಡಿದವ್ರೆ. ಅವರಿಂದ ಎಲ್ಲ ಕಳ್ಕೊಂಡವನೇ ನಾನು ಆಚೆ ಬಂದೆ. ಆದರೆ ಎಷ್ಟೋ ಗುರುಗಳು ದೀಕ್ಷೆ ಕೊಡ್ತೀನಿ ಅಂದರು, ನನಗಿಷ್ಟ ಆಗಿಲ್ಲ. ಯಾಕಂದರೆ ಆಯಾ ಗುರುಗಳು ಅವ್ರದ್ದೇ ಆದ ಸಿದ್ಧಾಂತ. ಸರ್ವಸಮಾನತೆ ಅನ್ನೋದು ಯಾರಲ್ಲಿರುತ್ತೋ ಅವ್ರ ಹತ್ರ ನಾನು ದೀಕ್ಷೆ ತಗೋಬೇಕು ಅಂತ ಅಂದ್ಕೊಂಡೆ. ಎಲ್ಲ ಧರ್ಮದ ತತ್ವಗಳಲ್ಲಿ ಏನು ಸತ್ಯಾಂಶ ಇದೆ, ಬೈಬಲ್, ಕುರಾನ್, ಸಿಖ್ಖರ ಧರ್ಮಗ್ರಂಥ, ಬೌದ್ಧರು, ಜೈನರು ಧರ್ಮಗ್ರಂಥಗಳು, ಭಗವದ್ಗೀತೆ, ರಾಮಾಯಣ, ಶ್ರುತಿ ಪುರಾಣಗಳು, ವೇದಗಳು, ಎಲ್ಲದರಲ್ಲೂ ಸತ್ಯಾಂಶ ಏನಿದೆ ಅದನ್ನು ಯಾರು ಫಾಲೋ ಮಾಡ್ತದೆ ಗುರುಗಳು, ಯಾವ ಗುರು ಫಾಲೋ ಮಾಡ್ತಾನೆ, ಯಾವ ಗುರು ನಿಷ್ಠಾವಂತ, ಯಾವ ಗುರು ಯೋಗ್ಯ, ಅವನ ಹತ್ರ ನಾನು ದೀಕ್ಷೆ ತಗೋಬೇಕು. ಇದು ನನ್ನ ಉದ್ದೇಶ ಆಗಿತ್ತು. ಅವ್ರು ಕೊಟ್ಟ ಕಾವಿ ಬಟ್ಟೆ ನಾನು ಹಾಕ್ಕೊಳ್ತೀನಿ, ಅವ್ರು ಕೊಟ್ಟ ರುದ್ರಾಕ್ಷಿ ನಾನು ಹಾಕ್ಕೊಳ್ತೀನಿ ಅಷ್ಟೇ ಹೊರತು ಯಾವ ಕಾರಣಕ್ಕೂ ನಾನೇ ಕುಂಕುಮ ಇಟ್ಕೊಳ್ಳಲ್ಲ, ನಾನು ಈ ಬುತ್ತೆ ಹಚ್ಚಲ್ಲ ಅಂತ ಒಂದು ಸಂಕಲ್ಪ ಮಾಡಿದ್ದೆ. ನಾನು ಸಿದ್ಧಿ ಮಾಡ್ಕೋಬೇಕು ಎಲ್ಲವನ್ನು ಅಂತ. ಸುಮ್ಮನೆ ಯಾರೋ ಒಬ್ಬ ಗುರುಗಳ ಹತ್ರ ಹೋಗಿ ದೀಕ್ಷೆ ಕೊಡಿ ಅನ್ನೋದು, ಇನ್ಯಾರ ಹತ್ರ ಹೋಗಿ ನನಗೆ ಕಾವಿ ಬಟ್ಟೆ ಕೊಡಿ ಅನ್ನೋದು, ಇನ್ಯಾರ ಹತ್ರ ಹೋಗಿ ರುದ್ರಾಕ್ಷಿ ಕೊಡಿ ಅನ್ನೋದು, ನಾನು ನಿಮ್ಮ ಶಿಷ್ಯ ಆಗ್ಬಿಡ್ತೀನಿ ಅನ್ನೋದು, ಅದು ನನಗೆ ಇಷ್ಟ ಇರಲ್ಲ.
ಇದೇ ಕಾರಣಕ್ಕಾಗಿ ಇರಬೇಕು. ಬೇರೆಯವರೇ ಒಳ್ಳೆ ಗುರುಗಳೇ ನನಗೆ ಕರೆದು ನನ್ನ ಹತ್ರನೇ ಬಂದು ದೀಕ್ಷೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಒಪ್ಕೊಂಡಿಲ್ಲ. ಆಮೇಲೆ ಎಲ್ಲವನ್ನು ನಾನು ಆದಷ್ಟು ಸಿದ್ಧಿ ಮಾಡಿಕೊಂಡೆ. ಸಾಕಷ್ಟು ಶಕ್ತಿಗಳು, ಸಿದ್ಧಿಗಳು, ದರ್ಶನಗಳು ಎಲ್ಲವೂ ದೈವ ಪರಬ್ರಹ್ಮ ಸ್ವರೂಪ ನನಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಇನ್ನೂ ಸಾಕಷ್ಟು ನಾನು ಬೆಳಿಬೇಕಿದೆ. ಈಗ ಸದ್ಯಕ್ಕೆ ನಾನು ಆರೋಗ್ಯ ಇದೆ, ನನಗೆ ₹1 ಸಾಲ ಇಲ್ಲ. ಹಂಗಂತ ಈ ಮನೆ ನಂದಲ್ಲ, 1 ಇಂಚು ಭೂಮಿ ನಂದಿಲ್ಲ, ಒಂದು ಮನೆ ನಂದಿಲ್ಲ, ಒಂದು ಸೈಕಲ್ ಕೂಡ ನನ್ನ ಹತ್ರ ಇಲ್ಲ ಈಗ, ಓಕೆನಾ. ಹಾಗೆ ಹೆಂಡ್ತಿ ಇಲ್ಲ, ಮಕ್ಕಳಿಲ್ಲ. ಈಗ ಹೆಂಡ್ತಿ ಮಕ್ಕಳು ಅವರಿರೋ ಲೊಕೇಶನ್ ಗೊತ್ತಿಲ್ಲ ನನಗೆ, ಅವರಿರೋ ಮನೆ ಲೊಕೇಶನ್ ಗೊತ್ತಿಲ್ಲ ನನಗೆ. ಇವತ್ತು ತಾರೀಕು 31 ಸೋಮವಾರ, ಮಾರ್ಚ್ ತಿಂಗಳು 2025ನೇ ಇಸ್ವಿ. ನಾನು ಇವತ್ತು ಮಾತಾಡ್ತಾಯಿದ್ದೀನಿ ನಿಮ್ಮ ಹತ್ರ. ಇವತ್ತಿಗೆ ಇನ್ನೊಂದು ಸಾರಿ ಕೇಳಿಸ್ಕೊಳ್ಳಿ, 31 ತಾರೀಕು ಸೋಮವಾರ, ಮಾರ್ಚ್ ತಿಂಗಳು 2025ನೇ ಇಸ್ವಿ. ಈ ಟೈಮಲ್ಲಿ ನಾನು ಮಾತಾಡ್ತಾಯಿದ್ದೀನಿ. ನಾನು ಹೆಂಡ್ತಿ ಮಕ್ಕಳ ಲೊಕೇಶನ್ ನನಗೆ ಗೊತ್ತಿಲ್ಲ. ಇಷ್ಟರ ಮಟ್ಟಿಗೆ ನಾನು ಹೇಳಬಲ್ಲೆ. ನಾನು ಹೆಂಡ್ತಿ ಹತ್ರ ನಾನು ಮಾತಾಡಿ ಸುಮಾರು 2.25 ವರ್ಷ ಆಗಿದೆ. 2.25 ವರ್ಷ. ಅವ್ರ ಮುಖಗಳು ನೋಡಿ, ನನ್ನ ಮಕ್ಕಳ ಮುಖ ನೋಡಿ, ಹೆಂಡ್ತಿ ಮುಖ ನೋಡಿ, 2.25 ವರ್ಷ. ಅಂದರೆ ಸೆಪ್ಟೆಂಬರ್ 3ನೇ ತಾರೀಕು ಬಂದರೆ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಅವ್ರ ಮುಖಗಳು ನೋಡಿ, ಸರಿನಾ. ನಾನು ಯಾವ ರೀತಿ ದೀಕ್ಷೆ ಪಡ್ಕೊಂಡೆ, ಯಾವ ರೀತಿ ಸಾಧನೆ ಮಾಡಿದೆ, ಇದೆಲ್ಲ ನಾನು ಹಿಂದಿನ ಭಾಗಗಳಲ್ಲಿ ಹೇಳಿದ್ದೀನಿ. ಈ ಕಾವಿ ಬಟ್ಟೆ ನನಗೆ ಹೆಂಗೆ ಬಂತು, ಯಾರು ಈ ಕಾವಿ ಬಟ್ಟೆ ದೀಕ್ಷೆ ಕೊಟ್ಟರು, ಇದೆಲ್ಲ ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ. ಇದು ತುಂಬ ದೊಡ್ಡದಾಯಿತು ವಿಡಿಯೋ. ಮುಂದಿನ ಭಾಗ ತಪ್ಪದೆ ಯೋಗಿ ಜೀವನ ಸತ್ಯಗತೆ 15 ಮುಂದಿನ ಭಾಗ ಇರುತ್ತೆ, ಅದನ್ನು ನೋಡಿ. 14ನೇ ಭಾಗ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋ ದೊಡ್ಡದಾಯಿತು, ಅದಕ್ಕಾಗಿ ತಪ್ಪದೆ ನೋಡಿ. ಹಾಗೆ ಹಿಂದಿನ ಭಾಗಗಳು ಯಾರು ನೋಡಿಲ್ಲ ಅವು ನೋಡಿ, ಮುಂದಿನ ಭಾಗಗಳು ಯಾರು ನೋಡಿಲ್ಲ. ಇವೆಲ್ಲ ಬರೀ ಟ್ರೈಲರ್ ಅಷ್ಟೇ. ಪ್ರತಿ ವರ್ಷ ಪ್ರತಿ ತಿಂಗಳು ಏನೆಲ್ಲ ನನ್ನ ಜೀವನದಲ್ಲಿ ನಡೀತು, ಎಷ್ಟೆಲ್ಲ ಕಷ್ಟಗಳು ಬಂತು, ಯಾರೆಲ್ಲ ಏನೆಲ್ಲ ಮೋಸ ಮಾಡಿದ್ರು, ಯಾರೆಲ್ಲ ನನ್ನನ್ನು ಮಿಸ್ಯೂಸ್ ಮಾಡ್ಕೊಂಡ್ರು, ಅದೆಲ್ಲ ತುಂಬ ಕಥೆ ಇರುತ್ತೆ. ಸಮಯ ಬಂದಾಗ ಒಂದು ಸಮಯ ಬರಲಿ ಅಂತ ಕಾಯ್ತಾ ಇದ್ದೀನಿ. ಎಲ್ಲ ಡೀಟೇಲ್ ಕೊಡ್ತೀನಿ ನಾನು. ಏನೆಲ್ಲ ಸಿದ್ಧಿಗಳು ಮಾಡ್ಕೊಂಡಿದ್ದೀನಿ, ಎಷ್ಟೆಲ್ಲ ಸಂಶೋಧನೆ ಮಾಡಿದೆ ಆಧ್ಯಾತ್ಮದಲ್ಲಿ, ಅದೆಲ್ಲ ಹೇಳ್ತೀನಿ. ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ಏನೆಲ್ಲ ಸಂಶೋಧನೆ ಮಾಡಿದೆ, ಬೇರೆ ಯಾವ್ಯಾವ ದೇಶದ ಜೊತೆ, ದೇಶದವರ ವಿಜ್ಞಾನಿಗಳ, ಸಂಶೋಧಕರ, ಡಾಕ್ಟ್ರ ಜೊತೆ ನಾನು ಸಂಪರ್ಕ ಇಟ್ಕೊಂಡೆ ಸಂಶೋಧನೆ ಮಾಡಿದೆ, ಅದೆಲ್ಲ ನಾನು ಹೇಳ್ತೀನಿ. ನಿಧಾನಕ್ಕೆ ಹೇಳ್ತೀನಿ, ಎಲ್ಲ ಹೇಳೋಕ್ಕಾಗಲ್ಲ ಇಲ್ಲಿ. ಯಾಕೆಂದರೆ ಕೆಲವೊಂದು ಎಲ್ಲ ಹೇಳೋಂಗಿಲ್ಲ, ಸಂಶೋಧನೆದು ಸೀಕ್ರೆಟ್ ಇರುತ್ತೆ. ಕೆಲವೆಲ್ಲ ಸಾಧನೆ ಬಗ್ಗೆ ವೈಜ್ಞಾನಿಕವಾಗಿ ಏನು ಸಾಧನೆ ಮಾಡ್ತೀವಿ ವಿಜ್ಞಾನದಲ್ಲಿ, ಅವೆಲ್ಲ ಹೇಳೋಂಗಿಲ್ಲ. ಸಾಕಷ್ಟು ಸೀಕ್ರೆಟ್ಸ್ ಇರುತ್ತೆ, ಹೊರಗಡೆ ಹೇಳ್ಕೊಳಂಗಿಲ್ಲ, ಗೊತ್ತಾಯ್ತಲ್ಲ. ಒಟ್ಟಿನಲ್ಲಿ ನಾನೊಬ್ಬ ವೈಜ್ಞಾನಿಕ, ವಿಜ್ಞಾನಿ ಕೂಡ ಹೌದು, ಆಧ್ಯಾತ್ಮದಲ್ಲಿ ಒಬ್ಬ ಜ್ಞಾನಿ ಕೂಡ ಹೌದು. ನನ್ನ ತಕ್ಕ ಮಟ್ಟಿಗೆ ಎಲ್ಲವೂ ಸ್ವಯಂ ಸಂಶೋಧನೆ, ಸ್ವಂತ ಅನುಭವ, ಸ್ವಂತ ಸಂಶೋಧನೆ, ಓಕೆನಾ. ಏನೋ ನನ್ನ ಆಗುತ್ತೆ 100ಕ್ಕೆ 1-2 ಭಾಗ ಆದರೂ ನೀವು ನಂಬಿ ಸಾಕು. 98% ನೀವು ನಂಬದೇ ಆದರೂ ಪರವಾಗಿಲ್ಲ, 2% ಆದರೂ ನಂಬಿ. ನಾನು ಹೇಳಿದ್ರಲ್ಲಿ ಸತ್ಯಾಂಶ ಇರುತ್ತೆ. ಓಕೆ, ಈ ವಿಡಿಯೋ ಎಲ್ಲ ಮುಗಿಸ್ತಾ ಇದ್ದೀನಿ. ಮುಂದಿನ ಭಾಗ ತಪ್ಪದೆ ನೋಡಿ, ಹಿಂದಿನ ಭಾಗಗಳು ನೋಡಿಲ್ಲ ಅಂದರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಒಂದೇ ಒಂದು ಲೈಕ್ ಮಾಡಿದ್ರೆ ನನಗೆ ಅದು ನೀವು ಕೊಡೋ ಪ್ರೋತ್ಸಾಹ, ಶಕ್ತಿ, ಓಕೆನಾ. ನೀವು ಒಂದು ಲೈಕ್ ಮಾಡಿದ್ರೆ ಸಾಕು, ಅದೇ ನನಗೆ ಶಕ್ತಿ, ಎನರ್ಜಿ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.